ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎವ್ರಿಬಡಿ ಹ್ಯಾಸ್ ಜಾಯಿಂಡ್. ನನಗೆ ಅಟೆಂಡೆನ್ಸ್ ಬೇಕಾಗಿತ್ತು, ಈಗ ಯಾರ್ಯಾರು ಬಂದಿದ್ದೀರಾ ಅನ್ನೋದು. ಸೊ ನಾವು ಪ್ಲಾನಿಂಗ್ ಮಾಡ್ಯೂಲಲ್ಲಿ ನಮಗೆ ಐಪ್ಯಾಕ್ ಮಾಡಕ್ ಇರೋ ಆಪ್ಷನ್ ಇರೋದು ಪ್ಲಾನಿಂಗ್ ಮಾಡ್ಯೂಲಲ್ಲಿ. ಸತಿ ಜಾಯಿನ್ ಆಗಲ್ಲ. ಪ್ಲಾನಿಂಗ್ ಮಾಡ್ಯೂಲಲ್ಲಿ ಐಪ್ಯಾಪ್ ಅಂತ ಒಂದು ಮೆನು ಇದೆ, ಚೂಸ್ ಮಾಡಿ. ಸೊ ಇನಿಷಿಯಲಿ ನೀವು ಫಸ್ಟು ಏನಾಗಿದೆ ಏನಾಗಿಲ್ಲ ಅಂತ ಚೆಕ್ ಮಾಡ್ಕೊಳಕ್ಕೆ ಐಪ್ಯಾಪ್ ಡ್ಯಾಶ್ ಬೋರ್ಡ್ ಅಂತ ಇದೆ. ಐಪ್ಯಾಪ್ ಡ್ಯಾಶ್ ಬೋರ್ಡ್ ಅಲ್ಲಿ ನಿಮಗೆ ಪ್ರೀ ರಿಕ್ವೆಸಿಟ್ ಆಕ್ಟಿವಿಟೀಸ್ ಇದೆ. ಪ್ರೀ ರಿಕ್ವೆಸಿಟ್ ಆಕ್ಟಿವಿಟೀಸ್ ಯಾವ್ದು ಅಂದ್ರೆ ಪರ್ಸ್ಪೆಕ್ಟಿವ್ ಪ್ಲಾನ್ ಸಬ್ಮಿಷನ್, ನರೇಗಾ ಲೇಬರ್ ಬಜೆಟ್ ಕ್ರಿಯೇಷನ್, ನರೇಗಾ ಪ್ಲಾನ್ ಡಾಕ್ಯುಮೆಂಟ್ ಅಪ್ಲೋಡ್, ಸಂಕಲ್ಪ ಮತ್ತೆ GPDP ಮೀಟಿಂಗ್ ಆನ್ EGS ಪೋರ್ಟಲ್. ಸೊ ಫಸ್ಟ್ ಪರ್ಸ್ಪೆಕ್ಟಿವ್ ಪ್ಲಾನ್ ಇದೆಲ್ಲ ಆಗಿದ್ರೆ ಮಾತ್ರ ಗ್ರೀನ್ ಕಲರ್ ಆಗುತ್ತೆ, ಇಲ್ಲ ಅಂದ್ರೆ ಎಲ್ಲೋ ಇರುತ್ತೆ. ಸೊ ಯಾವ ಸ್ಟೆಪ್ ಎಲ್ಲೋ ಇರುತ್ತೋ ಆ ಸ್ಟೆಪ್ ನ ನೀವು ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಈ ಸಂಕಲ್ಪ ಮತ್ತೆ GPDP ನೀವು ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡಿದ ತಕ್ಷಣ ಲೋಡ್ ಆಗಿ ನಿಮ್ಗೆ ಯಾವ ಸಂಕಲ್ಪ ತಗೊಂಡಿದ್ದೀರಾ ಅಂತ ತೋರಿಸುತ್ತೆ. ಈ ಕೇಸಲ್ಲಿ ಇವ್ರು ಒಂದೇ ಸಂಕಲ್ಪ ತಗೊಂಡಿದ್ದಾರೆ, ಸೊ ಅದಕ್ಕೆ 1 ತೋರಿಸ್ತಾ ಇದೆ. ಇನ್ ಕೇಸ್ ಮ್ಯಾಕ್ಸಿಮಮ್ ನಾವು 2 ತಗೊಬಹುದು. ಸೊ 2 ಸಂಕಲ್ಪ್ಸ್ ತಗೊಂಡಿದ್ರೆ ನಿಮಗೆ 2 ತೋರಿಸುತ್ತಿರುತ್ತೆ. ನೆಕ್ಸ್ಟ್ ಲೇಬರ್ ಬಜೆಟ್. ಇಲ್ಲೇನಾದ್ರು ಡೌಟ್ ಇದೆಯಾ ನಿಮ್ಗೆ? ಸಿದ್ದೇಶ್ ಸರ್. ಹಾ ಹೇಳಿ. ರಾಘವೇಂದ್ರ, ಚಿಕ್ಕಮಂಗ್ಳೂರಿಂದ. ಇದು ಸಂಕಲ್ಪ ಅಂತ ಹೇಳಿದ್ರಲ್ವಾ, ಅದು ಲಾಸ್ಟ್ ಇಯರ್ 23-24 ಏನ್ ತಗೊಂಡಿರ್ತಾರೆ ಅದು ಆಟೋಮೆಟಿಕ್ ಇಲ್ಲಿ ಬಂದಿರುತ್ತಲ್ವಾ? ಹೌದು, ಯಾವಾಗ್ಲೂ ನಾವು ಹೋದ ವರ್ಷದಕ್ಕೆ GPDP ಮಾಡೋದು. GPDP ಹೋದ ವರ್ಷ ಅಂದ್ರೆ ಸಂಕಲ್ಪ ಲಾಸ್ಟ್ ಇಯರ್ ತಗೊಂಡಿರ್ತೀವಿ, ಆ ಸಂಕಲ್ಪ ಬೇಸಿಸ್ ಮೇಲೆ ಈ ವರ್ಷ ಪ್ಲಾನ್ ಮಾಡೋದು ನಾವು. ಸೊ ಆ ಡೇಟಾ ಇಲ್ಲಿ ಬರುತ್ತೆ, ನಾವು ಪ್ಲಾನ್ ಮಾಡ್ಬೇಕಾಗಿರೋದು ಹಾಗೇನೆ. ಅಂಡ್ ದೆನ್ ಸಂಕಲ್ಪ ಎಲ್ಲೋ ಕಲರ್ ಬರ್ತಾ ಇದೆ ಅಂತ ಅಂದ್ರೆ ನಾವು ಏನು ಈ ಗ್ರಾಮ ಸ್ವರಾಜಲ್ಲಿ ಹೋಗಿ ಪಂಚಾಯತ್ ಡೆವಲಪ್ಮೆಂಟ್ ಪ್ಲಾನಿಂಗ್ ಅಲ್ಲ, ನೀವು ಸಂಕಲ್ಪ ಎಲ್ಲೋ ಕಲರ್ ಬರ್ತಿದ್ರೆ ಪೇಜ್ ರಿಫ್ರೆಶ್ ಮಾಡಿ. ಹಂಗೂ ಬರ್ತಿಲ್ಲ ಅಂದ್ರೆ ನಮಗ್ ಪಿಂಗ್ ಮಾಡಿ, ನಾವು ಅದನ್ನ ಮೋಸ್ಟ್ಲಿ ಏನೋ ರೆಸ್ಪಾನ್ಸ್ ಬರ್ತಿರಲ್ಲ API ಇಂದ, ಅವಾಗ ನಾವು ಚೆಕ್ ಮಾಡ್ಬಿಟ್ಟು ಅದನ್ನ ಸರಿ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ರೆಸ್ಪಾಂಡ್ ಮಾಡಿ ಯಾರು. ಏನಾದ್ರು ಡೌಟ್ ಇದೆಯಾ? ಸದ್ಯಕ್ಕಿಲ್ಲ ಸರ್. ಸದ್ಯಕ್ಕೆ ಏನಿಲ್ಲ ಅಲ್ಲ. ಓಕೆ ಫೈನ್. ನೆಕ್ಸ್ಟ್ ಲೇಬರ್ MGNREGA ಲೇಬರ್ ಬಜೆಟ್ ಕ್ರಿಯೇಷನ್. ಸೊ ಫಸ್ಟ್ ಐಪ್ಯಾಪ್ ಇಯರ್ ಚೂಸ್ ಮಾಡ್ಬೇಕು ನೀವು. ಆಮೇಲೆ ನೀವು ಪ್ರೀವಿಯಸ್ 3 ಫೈನಾನ್ಷಿಯಲ್ ಇಯರ್ಸ್ದು ಮ್ಯಾಂಡೇಸ್ ಏನ್ ಜನರೇಟ್ ಆಗಿದೆ ಅದನ್ನ ನೀವು ಹಾಕ್ಬೇಕಾಗತ್ತೆ. ಸೊ ಆಟೋಮೆಟಿಕಲಿ ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಬಟ್ ನಮ್ಗೆ ಇಂಪಾರ್ಟೆಂಟ್ ಏನು ಅಂದ್ರೆ ಅಪ್ರೂವ್ಡ್ ಬಜೆಟ್ ಅಮೌಂಟ್ ಇನ್ ರುಪೀಸ್ ಅಂತ ಇದೆಯಲ್ಲ, ಈ ವರ್ಷ ನೀವು ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಮ್ಯಾನ್ಯುಯಲ್ ಆಗಿ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗಿದೆ. ಆ ಟೋಟಲ್ ಫೈನಲ್ ಅಮೌಂಟ್ ಏನಿದೆ, ಮಟೀರಿಯಲ್ ಪ್ಲಸ್ ಲೇಬರ್ ಏನ್ ಬರುತ್ತೆ, ಆ ಅಮೌಂಟ್ ನ ಇಲ್ಲಿ ನೀವು ಹಾಕ್ಬೇಕಾಗಿದೆ. ಇದನ್ನ ಹಾಕ್ಬಿಟ್ಟು ನೀವು CEO ಅಂತ ಅಪ್ರೂವಲ್ ತಗೊಬೇಕಾಗುತ್ತೆ. ಸೊ ನೀವು ಈ ಅಮೌಂಟಿಗೆ ನಾವು ಈ ಅಮೌಂಟ್ ಏನ್ ಇಲ್ಲಿ ಫಿಲ್ ಮಾಡಿರ್ತೀರಾ, ಎಕ್ಸಾಂಪಲ್ ಇಲ್ಲಿ 1000 ರೂಪೀಸ್ ನಾನು ಮಾಡ್ಕೊಂಡಿದೀನಿ ಅಂದ್ರೆ ಇಷ್ಟಕ್ಕೆ ನಾನು ಏನದು MG ನರೇಗಾ ಲೇಬರ್ ಬಜೆಟ್ MG ನರೇಗಾ ಆಕ್ಟಿವಿಟೀಸ್ ಕ್ರಿಯೇಟ್ ಮಾಡಿ ಅಮೌಂಟ್ ಅಲೋಕೇಶನ್ ಬರೀ ಇಷ್ಟಕ್ಕೆ ಮಾತ್ರ ಮಾಡಕ್ಕಾಗತ್ತೆ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಇಲ್ಲಿ ನೀವು ನೀವೇನಾದ್ರು ಈ ಪ್ರಕಾರ ಕಮ್ಮಿ ಹಾಕೊಂಡು ಹೋದ್ರೆ ನೀವು ಲೇಬರ್ ಬಜೆಟ್ ಜಾಸ್ತಿ ಇರುತ್ತೆ, ಬಟ್ ಟೋಟಲ್ ಡಿಮ್ಯಾಂಡ್ ನಾವು ಕ್ಯಾಲ್ಕುಲೇಟ್ ಮಾಡೋದು ಕಮ್ಮಿ ಬರ್ಬೋದು ಇಲ್ಲಿ. ಸೊ ನೀವು ಅವಾಗ ನಿಮ್ಗೆ ಡಿಸ್ಕ್ರಿಪೆನ್ಸಿ ಬರುತ್ತೆ, ಏನದು ಆಕ್ಟಿವಿಟೀಸ್ ಆಡ್ ಮಾಡಕ್ ಆಗಲ್ಲ. ಸೊ ಯು ವಿಲ್ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ದಿಸ್ ಥಿಂಗ್. ಇಲ್ಲಿ ಯಾರಿಗಾರು ಏನಾದ್ರು ಡೌಟ್ ಇದೆಯಾ? ಸರ್ ಬಾಗಲಕೋಟೆ ಸರ್. ಹೇಳಿ ಸರ್. ಈಗ ನಾವು ADPC ಅವರಿಂದ ಒಂದು ಡೇಟಾ ಇಸ್ಕೊಂಡು ಅದನ್ನ ಕ್ರಾಸ್ ವ್ಯಾಲಿಡೇಟ್ ಮಾಡಿದಾಗ ಸರ್, ಈಗ ಗ್ರಾಮ ಪಂಚಾಯತಿಯವರು ಅಗೇನ್ ರಿವೈಸ್ ಮಾಡ್ಕೊಂಡಿದ್ದಾರೆ ಸರ್ ಅದು MGNREGA ಆಕ್ಷನ್ ಪ್ಲಾನ್. ಫಾರ್ ಎಕ್ಸಾಂಪಲ್ ಈಗ ಜಿಲ್ಲಾ ಪಂಚಾಯತಿಂದ ಅವರು 20 crores ಇದ್ರಪ್ಪ ಅಂದ್ರೆ ಅವರು ಗ್ರಾಮ ಪಂಚಾಯತಿಯವರು ಅದನ್ನ 19 crores ಅಥವಾ 18 crores ಕಡಿಮೆ ಮಾಡ್ಕೊಂಡು ಆಕ್ಷನ್ ಪ್ಲಾನ್ ಅಪ್ರೂವ್ ತಗೊಂಡಿದ್ದಾರೆ ಸರ್ ಅವರು. ಬಟ್ ಇವ್ರ ಹತ್ರ ಒಂದು ಡೇಟಾ, ಗ್ರಾಮ ಪಂಚಾಯತ್ ಒಂದು ಡೇಟಾ ಇದೆ ಸರ್. ಅದನ್ನ ಯಾವ ತರ ಮಾಡ್ಬೇಕು ಸರ್? ಗ್ರಾಮ ಪಂಚಾಯತ್ ಮಾಡಿರೋದು ಫೈನಲ್ ಸರ್, ZP ಅಂತ ಕೊಟ್ಟಿರೋದು ಫೈನಲ್ ಸರ್? ZP CEO ಅವರು ಏನ್ ಅಪ್ರೂವ್ ಮಾಡಿದ್ದಾರೆ ಆಯ್ತಾ, ದಟ್ ಇಸ್ ದ ಫೈನಲ್.
ಸರ್ ಅದೇ ಇವಾಗ ಅವ್ರು ADPC ಅವ್ರಿಗೆ ನಾವು ಕೇಳಿದ್ರೆ ಇಲ್ಲಿ ಇರೋ ಅಮೌಂಟ್ ಸೈನ್ಡ್ ಕಾಪಿ CO ಸರ್ ಹತ್ರ ಬೇರೆ ಇದೆ ಸರ್. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ 17 ಕೋಟಿ ರೂಪಾಯಿ ಇಲ್ಲಿತ್ತಂದ್ರೆ ಅವ್ರು ಗ್ರಾಮ ಪಂಚಾಯತಿ ಅವರು ಅದನ್ನ 16,55,00,000 ಆಕ್ಷನ್ ಪ್ಲಾನ್ ಅವ್ರ ಕಡೆನೂ CO ಸರ್ ಸೈನ್ಡ್ ಕಾಪಿನೇ ಇದೆ ಸರ್. ಅದು ಇವ್ರ ಹತ್ರ ಬೇರೆ ಡಾಟಾ ಇದೆ ಸರ್. ನಾವು ಕೇಳಿದ್ರೆ ಇಲ್ಲ ಇದೇ ಅಮೌಂಟ್ ಗೆ ಮಾಡ್ಕೊಂಡಿದಾರೆ ಅಂತ ADPC ಅವ್ರು ಹೇಳಿದಾರೆ ಸರ್ ಆಲ್ರೆಡಿ. ಈಗ ಅವ್ರ ಹತ್ರ ನಾವು ಕ್ರಾಸ್ ವ್ಯಾಲಿಡೇಟ್ ಮಾಡಿ ಅಪ್ರೂವ್ ಕೊಟ್ಟಿದ್ವಿ ಸರ್ ಎಲ್ಲ. ಇಲ್ಲ, ಇದು ನಿಮ್ದು ಇಂಟರ್ನಲ್ ಮ್ಯಾಟರ್, ಅಲ್ಲಿ ಏನಾಗಿದೆ ನಂಗೆ ಗೊತ್ತಿಲ್ಲ. ಬಟ್ ನಾನು ಏನ್ ಹೇಳ್ತಾ ಇರೋದು ಅಂದ್ರೆ CEO ಯಾವ್ದು ಅಥೆಂಟಿಕೇಟೆಡ್ ಫೈನಲ್ ಕಾಪಿ ಯಾವ್ದಿದೆ, ಅಬ್ಸ್ಟ್ರಾಕ್ಟ್ ಕೊಟ್ಟಿರ್ತೀರಲ್ಲ ನೀವು, ADPC ಅವರು ಒಂದು ಅಬ್ಸ್ಟ್ರಾಕ್ಟ್ ಕೊಟ್ಟಿರ್ತಾರೆ, ಈ ಪಂಚಾಯತಿಗೆ ಇಷ್ಟು ಲೇಬರು, ಇಷ್ಟು ಮಟೀರಿಯಲ್, ಇಷ್ಟು ಟೋಟಲ್ ಎಸ್ಟಿಮೇಟ್ ಅಂತ ಒಂದು ಅಬ್ಸ್ಟ್ರಾಕ್ಟ್ ಕೊಟ್ಟಿರ್ತಾರೆ. ಆ ಅಬ್ಸ್ಟ್ರಾಕ್ಟ್ ಇಟ್ಕೊಂಡು ನೀವು ಅಪ್ರೂವ್ ಮಾಡ್ಬೇಕಾಗಿದೆ ಅಷ್ಟೇ. ಎಸ್ ಸರ್, ಹಂಗೆ ಮಾಡಿದ್ವಿ ಸರ್. ADPC ಏನಾರು ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ವಾಪಸ್ ಹಾಕಿ ಅಷ್ಟೇ. ಯಾರಿಗೆ PDOs ವಾಪಸ್ ಹಾಕಿ ಕರೆಕ್ಷನ್ ಏನಿದೆ ಅದು ರಿಮಾರ್ಕ್ಸ್ ಅಲ್ಲಿ ಬರ್ಬಿಟ್ಟು ಹಾಕಿ ನೀವು. ಎಸ್ ಸರ್, ಥ್ಯಾಂಕ್ ಯು ಸರ್. ಓಕೆ, ಬೇರೆಯವ್ರಿಗೆ ಯಾರಿಗಾರು ಏನಾದ್ರು ಪ್ರಾಬ್ಲಮ್ ಇದೆಯಾ ಇಲ್ಲಿ? ಮಿಸ್ಕಮ್ಯುನಿಕೇಶನ್ ಏನಾದ್ರು ಆಗಿದೆ ಏನಾದ್ರು ಯಾರಿಗಾರು? ಹಲೋ, ಐ ಹೋಪ್ ಯಾರಿಗೂ ಇಲ್ಲೇನು ಡೌಟ್ಸ್, ಎಲ್ಲರಿಗೂ ಡೌಟ್ಸ್ ಕ್ಲಿಯರ್ ಆಗಿದೆ ಅನ್ಕೊಂಡು. ನಿನ್ನೆ ಒಂದು ಶೇರ್ ಮಾಡಿದ್ದೆ ನಿಮ್ಗೆ ಎಕ್ಸೆಲ್ ಶೀಟು, ಅದರಲ್ಲಿ ಒಂದಷ್ಟು ಡಿಸ್ಕ್ರಿಪೆನ್ಸೀಸ್ ಇದೆ. ಅಂದ್ರೆ ಟೋಟಲ್ ಡಿಮ್ಯಾಂಡ್ಗೆ ಮತ್ತೆ ಇದು ಲೇಬರ್, ನೀವು ಇಲ್ಲ ಹಾಕಿರೋ ಅಪ್ರೂವ್ಡ್ ಲೇಬರ್ ಬಜೆಟ್ಗೂ ಮತ್ತೆ ರಿಸೋರ್ಸ್ ಎನ್ವೆಲಪ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಅದನ್ನ ರೆಕ್ಟಿಫೈ ಮಾಡ್ಕೊಳ್ಳಿ, ಆಯ್ತಾ? ಐ ಗೋ ಟು ದ ನೆಕ್ಸ್ಟ್ ಸ್ಟೆಪ್. ನರೇಗಾ ಪ್ಲಾನಿಂಗ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಇಲ್ಲಿ. ಸೊ ಇಲ್ಲಿ ನೀವು ನಿಮ್ಗೆ ಗೊತ್ತಿರಂಗೆ ಎಲ್ಲ ಓದ್ಸತಿ ಎಲ್ಲ ಮಾಡಿದೀರಾ. KML ಫೈಲು ಅದು ನಿಮ್ಮ TAE ಹತ್ರ ಇಸ್ಕೊಂಡು ಮಾಡ್ಬೇಕಾಗತ್ತೆ, ಅದನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇದು ಮ್ಯಾಂಡೇಟರಿ ಫೀಲ್ಡು. ಗೋಮಾಳ ಡೆವಲಪ್ಮೆಂಟ್ ಸಬ್ ಪ್ಲಾನ್ ನಾನ್ ಮ್ಯಾಂಡೇಟರಿ. ಜಲ್ ಸಂಜೀವಿನಿ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಏನಿದೆ ಅದು ಮ್ಯಾಂಡೇಟರಿ. ವಾಟರ್ ಬಜೆಟ್ ಮ್ಯಾಂಡೇಟರಿ. ಎಲ್ಲಾ ಮ್ಯಾಂಡೇಟರಿ ಫೀಲ್ಡ್ಸ್ ನು ಫಿಲ್ ಮಾಡ್ಬೇಕಾಗತ್ತೆ. ಆಮೇಲೆ ನರೇಗಾ ಆನ್ಯುವಲ್ ಆಕ್ಷನ್ ಪ್ಲಾನ್ ಏನ್ ಅಪ್ರೂವ್ ಆಗಿದೆ CEO ಅವರಿಂದ, ಅದನ್ನ PDF ಕನ್ವರ್ಟ್ ಮಾಡ್ಬಿಟ್ಟು, ಸ್ಕ್ಯಾನ್ ಮಾಡ್ಬಿಟ್ಟು PDF ಕನ್ವರ್ಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿ ಡಾಕ್ಯುಮೆಂಟ್ ನ. ಅದಾದ್ಮೇಲೆ ಸೆಂಡ್ ಟು ಫ್ರೀಸ್ ಅಂತ ಹಾಕಿ ಅಷ್ಟೇ. ಫ್ರೀಸ್ ಮಾಡಕ್ಕೆ ಕಳ್ಸಿದಾಗ ನಿಮ್ಗೆ ಫ್ರೀಸ್ ಮಾಡ್ಬಿಡಿ. ಇಲ್ಲೇನಾದ್ರು ಪ್ರಾಬ್ಲಮ್ ಇದೆ ಯಾರಿಗಾರು? ಸರ್ ಚಿಕ್ಕಬಳ್ಳಾಪುರದಿಂದ ಸರ್. ಹೇಳಿ ಮೇಡಮ್. ಸರ್ ನಮ್ ಜಿಲ್ಲೆಯಲ್ಲಿ ಜಲಸಂಜೀವಿನಿ ಇಲ್ಲ ಸರ್, ನಾವು ಯಾವ್ದು ಅಪ್ಲೋಡ್ ಮಾಡ್ಬೇಕಾಗುತ್ತೆ ಸರ್? ಅಲ್ಲ, ಜಲ್ ಸಂಜೀವಿನಿ ಹೋದ ವರ್ಷ ಅದನ್ನ ಮನ್ರೇಗಾ ಒಂದಷ್ಟು ಪ್ರೋಗ್ರಾಮ್ಸ್ NRLM ವರ್ಕ್ ನ ಜಲ್ ಸಂಜೀವಿನಿ ಅಂತ ಏನೋ ಮಾಡಿದ್ರು ಅನ್ಕೊಂತೀನಿ. ಸೊ ಆ DPR ಏನಿದೆ ಅದನ್ನ ಅಪ್ಲೋಡ್ ಮಾಡಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಫೈನ್ ಸರ್. ಈ ಸ್ಟೇಜ್ ಅಲ್ಲಿ ಯಾರಿಗಾರು ಪ್ರಾಬ್ಲಮ್ ಇಲ್ಲ ಅನ್ಕೊಂತೀನಿ. ಇಟ್ಸ್ ವೆರಿ ಸಿಂಪಲ್ ಸರ್. ಇದು ಫ್ರೀಸ್ ಮಾಡಿದ್ಮ್ಯಾಗ ಅಗೇನ್ ಏನಾದ್ರು ಅಪ್ರೂವ್ ಕೊಡ್ಬೇಕಾ ಸರ್? ಇದನ್ನ ಯುವರ್ ಲಾಗಿನ್ ಇಂದ CO ಸರ್ ಲಾಗಿನ್ ಸರ್? ಇಲ್ಲ, ಇದು ಫ್ರೀಸ್ ಆಗತ್ತೆ. ಫ್ರೀಸ್ ಮಾಡಿ ಅಷ್ಟೇ, ಇನ್ನೇನು ಇಲ್ಲ ಇದರಲ್ಲಿ, ಇನ್ನೇನು ಬೇರೆ ಏನು ಇಲ್ಲ. ಇನ್ ಕೇಸ್ ಏನಾದ್ರು ಚೇಂಜ್ ಮಾಡ್ಬೇಕು ಅಂದ್ರೆ ಮಾತ್ರ ರಿಕ್ವೆಸ್ಟ್ ಅನ್ಫ್ರೀಸ್ ಹೋಗುತ್ತೆ. ಅವಾಗ CEO ಅವರಿಂದ ಅನ್ಫ್ರೀಸ್ ಮಾಡ್ಕೊಬೇಕಾಗತ್ತೆ ಇದನ್ನ. ಸರಿ ಸರ್. ಸರ್ ಇದು KML ಫೈಲ್ ಹೇಳಿದ್ರಲ್ಲ ಸರ್, ಅದು ನಮ್ಮ ಮಂಡ್ಯದಲ್ಲಿ ಸರ್ ಈ ವರ್ಷ ಮಾಡೇ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ನಮ್ಮ ADPC ಅವ್ರು ಕೇಳಿದ್ರು, ಅವರು KML ಫೈಲ್ ನಾವು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ಅಲ್ಲಿ ಈಗ ನಾವು ಮ್ಯಾಂಡೇಟರಿ ಅಂತ ಇದೆಯಲ್ಲ ಸರ್, ಅಲ್ಲಿ ಏನು ಅಪ್ಲೋಡ್ ಮಾಡಿ ಸರ್? ಸೊ ನೀವು KML ಫೈಲ್ ಈ ಸತಿ ಮಾಡಿಲ್ಲ ನೀವು. ಇದು ಓಕೆ, ಸ್ಪೇಷಲ್ ಓಕೆ, ರಿಸ್ಕ್ ಟು ವ್ಯಾಲ್ಯೂ ಕಾನ್ಸೆಪ್ಟ್ ಇಲ್ವಾ ನಿಮ್ ಇದರಲ್ಲಿ? ಸರ್ ಅದು ಗೊತ್ತಿಲ್ಲ ಸರ್ ನನಗೆ. ಓಕೆ, ಇದ್ರೆ ಯೂಶಲಿ ಮಾಡಿರ್ತಾರೆ. ಓಕೆ, ಅದು ಇಲ್ಲ ಅಂದ್ರೆ ನೋಡೋಣ, ನಾನು ಚೆಕ್ ಮಾಡ್ತೀನಿ ಅದನ್ನ. ಸರ್ ಬೆಳಗಾವಿಂದ. ಹಾ ಹೇಳಿ ಸರ್, ವಾಟರ್ ಬಜೆಟ್ ನಮಗೆ ಅದು ಯಾವ ತರ ಮಾಡ್ಕೋಬೇಕು ಅಂತ ನನಗೆ ಅಷ್ಟ ಐಡಿಯಾ ಬರ್ತಾ ಇಲ್ಲ ಸರ್. ಅದು ಗೊತ್ತಿರುತ್ತೆ, ಎಲ್ಲಾರು ವಾಟರ್ ಬಜೆಟ್ ಮಾಡಿರ್ತಾರೆ ನೋಡಿ. ಯಾರು ಮಾಡಿರ್ತಾರೆ ಸರ್? ಟೆಕ್ನಿಕಲ್ ನರೇಗಾ ಇಂಜಿನಿಯರ್ಸ್ ಇರ್ತಾರಲ್ಲ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ, ಅವರು ಒಂದ್ ಪ್ಲಾನ್ ಕ್ರಿಯೇಟ್ ಮಾಡಿರ್ತಾರೆ ವಾಟರ್ ಬಜೆಟ್ ಇಂದು. ಸೊ ನಿಮ್ ADPC ಅವ್ರಿಗೆ ಗೊತ್ತಿರುತ್ತೆ ಅದು. ಹೌದಾ? ಓಕೆ ಓಕೆ ಸರ್. ಹಾಗೇನು ಒಂದು ಸಬ್ಮಿಷನ್ ಸರ್. ಹೇಳಿ ಸರ್. ಇಲ್ಲಿ ವಾಟರ್ ಬಜೆಟ್ ಏನು ನಾವು ನೋಟ್ ಮಾಡ್ತಾ ಇದೀವಿ ಸರ್, ಈ ನಂಬರ್ಸ್ ಏನು ರಿಪೋರ್ಟ್ ನೋಡ್ತೀವಲ್ಲ ಸರ್,
ಅಲ್ಲಿಗೆ ಹಾ. ಸ್ವಲ್ಪ ವೇರಿಯೇಷನ್ ಆಗ್ತಿದೆ, ಅದು ಯಾವ ತರ ಆಗ್ತಿದೆ ಅಂತ ಗೊತ್ತಾಗ್ತಿದೆ ಅಲ್ಲ, ಏನ್ ವೇರಿಯೇಷನ್ ಆಗ್ತಿದೆ ನಿಮ್ಗೆ? ಸರ್. ವಾಟರ್ ಬಜೆಟ್ ಇಲ್ಲಿ ನಾವೇನು ಫೈಲ್ ಅಪ್ಲೋಡ್ ಮಾಡ್ತಾ ಇದೀವಲ್ಲ ಸರ್, ಈ ನಂಬರ್ಸಿಗೂ ಹಾ, ವಾಟರ್ ಬಜೆಟ್ ಅಪ್ಲೋಡೆಡ್ ಸ್ಟೇಟಸ್ ಅಂತ ಒಂದು ರಿಪೋರ್ಟ್ ಇದೆ ಅಲ್ಲ ಸರ್, ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಅಥವಾ ತಾಲೂಕ್ ಲೆವೆಲ್ ಅಲ್ಲಿ ನೋಡಿದ್ರೆ ಸರ್, ಆ ನಂಬರ್ಸ್ಗೂ ವೇರಿಯೇಷನ್ ಆಗ್ತಿದೆ. ಓಕೆ, ನಾನು ಚೆಕ್ ಮಾಡಿಸ್ತೀನಿ ಅದು. ನಾನು ಅಂದ್ರೆ ತಾವು ಇಲ್ಲೇ ರಿಪೋರ್ಟ್ಸ್, ಈಗ ಐಪಾಪ್ ರಿಪೋರ್ಟ್ ತೆಗೆದ್ರೆ ಸರ್ ತಮ್ಮ ಗೊತ್ತಾಗ ಸರ್, ನಮ್ಮ ಡಿಸ್ಟ್ರಿಕ್ಟ್ ಇದು ಬೇಕಿದ್ರೆ ಇಲ್ಲಿ ಮೇಲೆ Okay. ಟಾಪ್ ಇದೆ ಅಲ್ಲ ಸರ್. ಓಕೆ. ಇಲ್ಲ, ಇವಾಗ ದಿಸ್ ಇಸ್ ಓನ್ಲಿ ಅ ಟ್ರೈನಿಂಗ್ ಪ್ರೋಗ್ರಾಮ್. ಏನೇ ಡೌಟ್ಸ್ ಇದ್, ಏನೇ ಪ್ರಾಬ್ಲಮ್ ಇದೆ ಹೇಳಿ, ನಾನು ನೋಟ್ ಡೌನ್ ಮಾಡ್ಕೊಂಡು ಚೆಕ್ ಮಾಡಿಸ್ತೀನಿ ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ನರೇಗಾ ಲೇಬರ್ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ರಿಸೋರ್ಸ್ ಎನ್ವೆಲಪ್ ಕ್ರಿಯೇಷನ್. ದಿಸ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಪ್ರಾಸೆಸ್, ಆಕ್ಟಿವಿಟಿ ನಮ್ಮ ಐಪ್ಯಾಪ್ಗೆ. ಸೊ ಇದರಲ್ಲಿ ನೀವು ಇವಾಗ 60,000 ಟೈಡ್ ಗ್ರಾಂಟ್ಸ್ ಇದೆ. ಸೊ ನೀವು ಇವಾಗ ಏನ್ ಮಾಡ್ಬೇಕು, 15 ಫೈನಾನ್ಸ್ ಗೈಡ್ಲೈನ್ಸ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಅನ್ಕೊಂತೀನಿ. ಏನಂದ್ರೆ 25% ಆಫ್ ದ ಟೋಟಲ್ 15 ಫೈನಾನ್ಸ್ ಅಮೌಂಟ್ ಟೈಡ್ ಪ್ಲಸ್ ಅನ್ಟೈಡ್ SC ST ಗೆ ಮೀಸಲಿಡ್ಬೇಕು. ಆಮೇಲೆ 5% ಅಲ್ಲಿ ಅನ್ಟೈಡ್ ಅಲ್ಲಿ ನೀವು ಪರ್ಸನ್ ವಿತ್ ಡಿಸೆಬಿಲಿಟೀಸ್ಗೆ ಮೀಸಲಿಡ್ಬೇಕಾಗಿದೆ. ಸೊ ನೀವು ಆ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೀವು ಟೈಡಲ್ಲೇ ಬೇಕಾದ್ರೆ SC ST ಗೆ ಫುಲ್ ಕೊಡ್ಕೊಬಹುದು, ಇಲ್ಲ ಅಂದ್ರೆ ಯು ಕ್ಯಾನ್ ಡಿವೈಡ್ ಬೋತ್ ಬಿಟ್ವೀನ್ ಅನ್ಟೈಡ್ ಅಂಡ್ ಟೈಡ್. ಸೊ ಇದೆಲ್ಲ ಡೇಟಾ ಫಿಲ್ ಮಾಡ್ಬೇಕಾಯ್ತು. ಬಟ್ ನೀವೇನಾದ್ರು ಒಂಚೂರು ಇಲ್ಲಿ 60,000 ತೋರಿಸ್ತಿದೆ ನೋಡಿ, ಇಲ್ಲಿ ಟೋಟಲ್ ಎಸ್ಟಿಮೇಟೆಡ್ ಅಮೌಂಟ್ 60,000 ಇದೆ. ಬಟ್ ಅದಕ್ಕಿಂತ ನೀವು ಒಂಚೂರು ಜಾಸ್ತಿ ಮಾಡಿದ್ರು ನೀವು ಸೇವ್ ಮಾಡಕ್ ಆಗಲ್ಲ, ಸೇವ್ ಬಟನ್ ಬರೋದೇ ಇಲ್ಲ. ಸೊ ನೀವು ಸೇವ್ ಬಟನ್ ಬರ್ತಿಲ್ಲ ಅಂತ ಅಂದ್ರೆ ನೀವು ಅರ್ಥ ಮಾಡ್ಕೊಬೇಕಾಗಿದೆ ನಿಮ್ ಕ್ಯಾಲ್ಕುಲೇಷನ್ ಅಲ್ಲಿ ಮಿಸ್ಟೇಕ್ ಇದೆ ಅನ್ನೋದು. ಸೊ ಸೇವ್ ಮಾಡ್ಕೊಳ್ಳಿ. ಹಾಗೇನೆ ಅನ್ಟೈಡ್ಗೂ ಅಷ್ಟೇ ಮಾಡಿದೀನಿ ನಾನು. ಸೊ ಸೇವ್ ಆಗುತ್ತೆ. ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಏನು ಅಂದ್ರೆ, ಇಲ್ಲಿ ನಾನು ನರೇಗಾಗೆ 10,000 rupees ಇಟ್ಕೊಂಡಿದ್ದೀನಿ, ಆಯ್ತಾ? ಸೊ ನೀವು ಇನ್ ಕೇಸ್ ನೇಬರ್ ಸೊ ಇಲ್ಲಿ ನರೇಗಾಲಿ SC ST ಗೆ ಏನಾದ್ರು ನೀವೇನು ದುಡ್ಡು ಮೀಸಲಿಡ್ತಿದ್ರೆ ಅದನ್ನ ಹಾಕಿ ಅದನ್ನ ಡೇಟಾ ಎಂಟರ್ ಮಾಡಿ. ಸೊ ಇವಾಗ ನೀವು ಅಲ್ಲಿ ನಾನು 10,000 rupees ನಾನು ಲೇಬರ್ ಬಜೆಟ್ ಕ್ರಿಯೇಟ್ ಮಾಡಿದ್ದೀನಿ, ನರೇಗಾ ಲೇಬರ್ ಬಜೆಟ್. ಸೊ ಅದ್ ಮ್ಯಾಚ್ ಆಗ್ಬೇಕು. ಇನ್ ಕೇಸ್ ಮ್ಯಾಚ್ ಆಗ್ಲಿ ಅಂದ್ರೆ ನಿಮ್ಗೆ ಎರರ್ ಬರುತ್ತೆ. ಇಲ್ಲಿ ನಾನು ಸೊ ಇದು 6,000 ನಾನು ಮಟೀರಿಯಲ್ ಕಾಂಪೋನೆಂಟ್ ನ 6,000 ಅಂತ ತಗೊಂತಾ ಇದ್ದೀನಿ ಅಂತ ಅನ್ಕೊಂಡ್ರೆ 6,000 ತಗೊಂತಾ ಇದ್ದೀನಿ. ಸೊ ನಂಗೆ ಅವಾಗ ಸೇವ್ ಬಟನ್ ಬರುತ್ತೆ. ಸೊ ಟೋಟಲ್ ಇಲ್ಲಿ ಹೇಳ್ತಾರೆ ನೋಡಿ, ಟೋಟಲ್ ಲೇಬರ್ ಬಜೆಟ್ ಇಸ್ 10,000. ಸೊ ನಾನು 10,000 ಅಲ್ಲಿ 6,000 ಎಕ್ಸಾಸ್ಟ್ ಮಾಡಿದ್ದೀನಿ. ಸೊ ನನ್ನ ಹತ್ರ ಮಿಕ್ಕಿರೋದು ಉಳ್ದಿರೋದು ಬರೀ 4,000. ಆ 4,000 ನಾನು ವೇಜಸ್ ಹಾಕ್ತಾ ಇದ್ದೀನಿ. ಸೊ ಇನ್ ಕೇಸ್ ಏನಾದ್ರು ಎರರ್ ಟೋಟಲ್ ಲೇಬರ್ ಬಜೆಟ್ ಮೈನಸ್ ಮಟೀರಿಯಲ್ ಅಮೌಂಟ್ ಏನಿದೆ ಅದು ಬರಬೇಕು. ಇನ್ ಕೇಸ್ ಅದು ಬರಲಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೊಬೇಕು ಇಲ್ಲಿ ನಾನು ಕರೆಕ್ಟ್ ಮಾಡ್ತಿಲ್ಲ ಅಂತ. ಸೊ ಇಲ್ಲಿ ನನ್ನ ಟೋಟಲ್ ಲೇಬರ್ ಬಜೆಟ್ ಇದೆ 10,000. ನಾನು ಆಗ್ಲೇ ಮಟೀರಿಯಲ್ 6,000 ಅಲೋಕೇಟ್ ಮಾಡಿದ್ದೀನಿ. ಇನ್ ಮಿಕ್ಕಿರೋದು ಅಲೋಕೇಟ್ ಮಾಡಬೇಕಾಗಿರೋದು 4,000. ಸೊ 4,000 ಮಾಡಿದ್ರೆ ಮಾತ್ರ ನಿಮಗೆ ಸೇವ್ ಬಟನ್ ಬರುತ್ತೆ. ಇಲ್ಲಿ ನೋಡಿ ಕ್ಯಾಲ್ಕುಲೇಷನ್ ತೋರಿಸ್ತದೆ, ಟೋಟಲ್ ಎಸ್ಟಿಮೇಟ್ ಇಸ್ ಈಕ್ವಲ್ ಟು ಟೋಟಲ್ ಆಕ್ಚುಯಲ್ ಲೇಬರ್ ಬಜೆಟ್ ಮೈನಸ್ ಟೋಟಲ್ ಎಸ್ಟಿಮೇಟ್ ಆಫ್ ಮಟೀರಿಯಲ್ ಕಾಂಪೊನೆಂಟ್. ಅದೇ ಇನ್ ಕೇಸ್ ನಾನು 3,000 ಹಾಕೊಂಡ್ರೆ ನನಗೆ ಬರಲ್ಲ, ಇದು ನನಗೆ ಎರರ್ ಅಂದ್ರೆ ಇದು ಬರುತ್ತೆ. ಸೇವ್ ಬಟನ್ ಓನ್ಲಿ ಬಿ ಎನೇಬಲ್ ಒನ್ಸ್ ದ ಫೀಲ್ಡ್ಸ್ ಆಫ್ ಫಿಲ್ಡ್ ನಮಗೆ ಹೇಳ್ತಾ ಇದೆ, ಇಲ್ಲಿ ಹೇಳುತ್ತೆ. ಸೊ ಇಲ್ಲೇ ನಿಮ್ಗೆ ಹೇಳ್ತಾರೆ 10,000 ಇದೆ, ಮಟೀರಿಯಲ್ ಕಾಂಪೊನೆಂಟ್ 6,000 ಇದೆ, ನೀವು ಈ ಲೇಬರ್ ಕಾಂಪೊನೆಂಟ್ ನ 4,000 ಹಾಕೊಬೇಕು ಅಂತ. ಸರ್ ಇಲ್ಲಿ ಹಾ ಹೇಳಿ. SC ಗೆ 1,000, ST ಗೆ 1,000, ಆಮೇಲೆ ಜನರಲ್ ಗೆ 2,000, ಟೋಟಲ್ 4,000 ಮ್ಯಾಚ್ ಮಾಡ್ಬೋದಾ ನಾವು? ಮಾಡ್ಬೋದು. ಅದನ್ನೇ ನಾನು ಹೇಳಿದ್ದು, ಓಪನ್ ಎಂಡೆಡ್ ಇದೆ. ನೀವು ಇಲ್ಲಿ ಇವಾಗ 2,000 ಹಾಕಿದಾಗ ಬರ್ತಾ ಇದೆ. 6,000 ಹಾಕ್ಬೇಕು ನಂಗೆ, 4,000 ಹಾಕ್ಬೇಕು. 4,000 ನೀವು ಹೆಂಗಾರು ಮ್ಯಾಚ್ ಮಾಡಿ ಅಷ್ಟೇ.
ಗೊತ್ತಾಯ್ತಲ್ಲ? ಸೊ ಅದೇ ನೀವು ಅಲ್ಲಿ ಏನ್ ಲೇಬರ್ ಬಜೆಟ್ ಹಾಕಿರ್ತೀರಾ ಅದಕ್ಕೆ ಇಲ್ಲಿ ಮ್ಯಾಚ್ ಮಾಡ್ಬೇಕಾಗತ್ತೆ. ಸೊ 10,000 ನನ್ನ ಲೇಬರ್ ಬಜೆಟ್ ಇದ್ರೆ 10,000 ಮ್ಯಾಚ್ ಆಗ್ಬೇಕು. ಹೆಚ್ಚು ಕಮ್ಮಿ ಮೇಲೆ ಕೆಳಗಡೆ ಆದ್ರೆ ನಾವು ಡೇಟಾ ತಗೊಳಲ್ಲ, ಇಲ್ಲಿ ಸೇವ್ ಮಾಡಕ್ ಆಗೋದಿಲ್ಲ ರಿಸೋರ್ಸ್ ಎನ್ವಲಪ್ನ. ಓಕೆ, ಈ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಆಕ್ಷನ್ ಪ್ಲಾನ್ ಕ್ರಿಯೇಟ್ ಮಾಡುವಾಗ, ನಿಮ್ಗೆ ವರ್ಕ್ ಕ್ರಿಯೇಟ್ ಮಾಡುವಾಗ ಈ ವ್ಯಾಲಿಡೇಷನ್ ಅಲ್ಲಿ ರನ್ ಆಗುತ್ತೆ. ನೆಕ್ಸ್ಟ್ ಓನ್ ರಿಸೋರ್ಸ್ ಫಂಡು ನಿಮ್ಗೆ ಏನ್ ಬರುತ್ತೆ, ಅದರಲ್ಲಿ ನೀವು ಡೆವಲಪ್ಮೆಂಟ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ ಎಷ್ಟು ಹಾಕ್ತೀರಾ ಅದನ್ನ ನೀವು SC ST ಮತ್ತೆ ಜನರಲ್ ಪರ್ಸನಲ್ ಡಿಸೇಬಿಲಿಟೀಸ್ ಇವ್ರಿಗೆಲ್ಲ ನೀವು ಇದು ನಿಮ್ ವಿವೇಚನೆಗೆ ಬಿಟ್ಟಿದ್ದು, ನೀವು ಎಷ್ಟಾರೋ ಹಾಕೊಬಹುದು. ಬಟ್ ಒಂದೇನು ಅಂದ್ರೆ ಟೋಟಲ್ ಆಫ್ ಓನ್ ರಿಸೋರ್ಸ್ ಫಂಡ್ ಅಲ್ಲಿ 25% ಶುಡ್ ಬಿ ಗಿವನ್ ಟು SC and ST. ಅದು ಆಮೇಲೆ 5% ಇವ್ರಿಗೆ ಕೊಡ್ಬೇಕು, ಯಾರಿಗೆ? ಪರ್ಸನ್ ವಿತ್ ಡಿಸೇಬಿಲಿಟೀಸ್ಗೆ. ಆಮೇಲೆ ಸ್ಪೋರ್ಟ್ಸಿಗೆ 2,000 or 2%. ಸೊ ಇದೆಲ್ಲ ಕಾಂಪೊನೆಂಟ್ಸ್ ಫಿಲ್ ಮಾಡಿದ್ಮೇಲೆ ಸರ್ ಒಂದು ಸಬ್ಮಿಷನ್ ಸರ್. ಹೇಳಿ ಸರ್, ಈಗ ನೀವು ಅದು ಈಗೇನು ಅಲ್ಲಿ ಹಾಕ್ತಿದೆಯಲ್ಲ ಸರ್, ಅಂದ್ರೆ ವೇಜಸ್ ಮೆಟೀರಿಯಲ್ ಎಲ್ಲ, ಈಗ ನಾವು ಅಂದ್ರೆ ಈಗ ಅದು ಎಲ್ಲ ಟೈಡ್ ಮತ್ತು ಅನ್ಟೈಡ್ ಕೂಡಿಸಿ 25% ತಗೋಬೇಕಲ್ಲ ಸರ್, ಅದ್ರದ್ದೇ ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಲ ಸರ್ ಅಲ್ಲಿ ಓನ್ ರಿಸೋರ್ಸ್ ಅಂದ್ರೆ? ಓನ್ ರಿಸೋರ್ಸ್ ಫಂಡ್ ಏನ್ ಹೇಳಿ? ಓನ್ ರಿಸೋರ್ಸ್ ಫಂಡ್ ಹೇಳಿ ಸರ್. ಈಗ ನಾವು ಟೈಡ್ ಇಂದ ಒಂದು ಎಕ್ಸಾಂಪಲ್, ಈಗ ಟೈಡ್ ಒಂದು 60,000 ಇದೆ ಸರ್, ಒಂದು ಅನ್ಟೈಡ್ ಒಂದು 40,000 ಇದೆ. ಓಕೆ, ನೀವೇನ್ ಹೇಳಿದ್ರಿ 25% ಆಫ್ ಎರಡು ಅಂದ್ರೆ ಎರಡು ಕಂಬೈನ್ ಮಾಡಿ ತಗೋಬಹುದು ಅಥವಾ ಒಂದರಲ್ಲೇ ಈಗ ಕಂಬೈನ್ ಮಾಡಿ ತಗೋಬಹುದು? ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಟೈಡ್ ಅಲ್ಲಿ ಒಂದು 50% ಇಡ್ತೀನಿ ಅಂತ ಅನ್ಕೊಂಡ್ರು ಇಟ್ಕೊಬಹುದು, ಇಲ್ಲ ಅಂದ್ರೆ 60,000 ಅಲ್ಲಿ 25% ಇಟ್ಕೊಬಹುದು, ಆಮೇಲೆ 40,000 ಅಲ್ಲೂ 25% ಇಟ್ಕೊಬಹುದು. ಇಲ್ಲ ಬೇಡ ನನಗೆ 60,000 25% ಇಟ್ಕೊಂತೀನಿ ಅಂದ್ರೂ ಇಟ್ಸ್ ಓಕೆ. ಸೊ ಟೋಟಲಿ ನನಗೆ 1,00,000ದಲ್ಲಿ 25% ಇರ್ಬೇಕಷ್ಟೇ. SC ST ಗೆ ಹೋಗ್ಬೇಕಲ್ಲ ಸರ್? SC ST ಗೆ. ಬಟ್ ಅನ್ಟೈಡ್ ಅಲ್ಲಿ ಮಾತ್ರ ಒಂದ್ ನಿಮಿಷ ಅದೇ ತರ ಓನ್ ರಿಸೋರ್ಸ್ ನರೇಗಾಲಿ ನಿಮ್ಗೆ ನಾವು SC ST ಇದು ವ್ಯಾಲಿಡೇಷನ್ ಏನ್ ಹಿಟ್ಟಿಲ್ಲ. ಓಕೆ ಸರ್. ಸೊ ನರೇಗಾಲಿ ನಿಮ್ಮ ಚಾಯ್ಸ್ ಅದು. ಅಂದ್ರೆ ನೀವು ಇವಾಗ ಯಾವ್ದಾದ್ರು SC ಮನೆಗೆ SC ಕೊಡ್ತೀನಿ ಅಂತ ಏನಾದ್ರು ಹಾಕೊಂಡಿದ್ರೆ ಅಂತದ್ನ ಡೇಟಾನ ಇಲ್ಲ ಹಾಕಿ ಅಷ್ಟೇ. ಓಕೆ ಸರ್. ಓಕೆ ಸರ್. ಅಂದ್ರೆ ಈಗ ನಾವು ಓನ್ ರಿಸೋರ್ಸ್ ಅನ್ನು ಅದೇ ತರ ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಲ ಸರ್? 25% ಅದೇ ತರ ಮಾಡಬೇಕಲ್ಲ? ಹೌದು ಹೌದು. ಓಕೆ ಓಕೆ ಓಕೆ. ಸೊ ನೀವು ಇದೆ ಆಮೇಲೆ ಸಾರಿ ಸಬ್ಮಿಷನ್ ಸರ್, ಅದು ಅಡ್ಮಿನ್ ಎಕ್ಸ್ಪೆಂಡಿಚರ್ ಬಿಟ್ಟು ಉಳಿದಿದ್ದು ಮಾತ್ರ ಇದ್ ಮಾಡ್ಬೇಕಲ್ಲ? SC ST ಮತ್ತೆ 5% 2% ಇದ್ ಮಾಡ್ಬೇಕಾ ಪಂಚಾಯತಿ ಫಂಡ್ ಅಲ್ಲಿ? ಆಕ್ಚುಲಿ ಟೆಕ್ನಿಕಲಿ ಏನು ಅಂದ್ರೆ ಅಡ್ಮಿನ್ ಎಕ್ಸ್ಪೆಂಡಿಚರ್ ಇದು ಏನು ಎಸ್ಕ್ರೋ ಪೇ, ಇದು GP ಸ್ಟಾಫ್ ಸ್ಯಾಲರಿ 40% ಹೋಗ್ಬಿಡುತ್ತೆ, ಆಯ್ತಾ? ಫಸ್ಟ್ ಸ್ಟಾಫ್ ಸ್ಯಾಲರಿಗೆ ದುಡ್ಡು ಇಡಬೇಕು. ಹಲೋ, ಓಕೆ ಸರ್. ಓಕೆ ಸರ್. ಓಕೆ. ಸೊ ಇಲ್ಲಿ ಒಂದ್ ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ಸ್ ತಗೊಬೇಕು. ಬಟ್ ಇಲ್ಲಿ ಇವಾಗ ಓಪನ್ ಎಂಡೆಡ್ ಇಟ್ಟಿದ್ದೇವೆ ನಾವು. ಸೊ ನಾವು ನಮ್ದೇನು ಅಂತಂದ್ರೆ ಈಗ ಅಡ್ಮಿನ್ ಎಕ್ಸ್ಪೆಂಡಿಚರ್ ಗೆ 25% ಅಪ್ಲಿಕೇಬಲ್ ಆಗೋದಿಲ್ಲ ಅಲ್ಲ, ಅದನ್ನ ಬಿಟ್ಟು ಉಳಿಕೆಗೆ ಏನಿದೆ ಅದಕ್ಕೆ ಮಾತ್ರ ನಾವು 25%, 5%, 2% ಕ್ಯಾಲ್ಕುಲೇಟ್ ಮಾಡಿ. ಎಕ್ಸ್ಪೆಂಡಿಚರ್ ಅಲ್ಲಿ ನೀವು ಕಂಪಲ್ಸರಿ 25% ಇಡ್ಲೇಬೇಕಾಗುತ್ತೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಓನ್ ರಿಸೋರ್ಸ್ ಅಲ್ಲಿ ಇವಾಗ ನೀವು ಏನದು ಅಡ್ಮಿನ್ ಎಕ್ಸ್ಪೆಂಡಿಚರ್ ತೆಗಿತೀನಿ, ಆಮೇಲೆ ಎಸ್ಕ್ರೋ ಪೇಮೆಂಟ್ಸಿಗೆ ಕೊಡ್ಬೇಕಾಗತ್ತೆ, ಸ್ಟಾಫ್ ಸ್ಯಾಲರಿಗೆಲ್ಲ ಕೊಡ್ಬೇಕಾಗತ್ತೆ. ಅದ್ ಮಿಕ್ಕಿದ ಏನ್ ಉಳಿಯುತ್ತೆ ಅದು ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಸೊ ಅದಲ್ಲಿ ನೀವು 25% ನ SC ST ಗೆ ಇಡಬೇಕಾಗತ್ತೆ ಆಸ್ ಆಫ್ ನೌ. ಏನೋ ಪ್ರಾಬ್ಲಮ್ ಇದೆಯಾ ಇದರಲ್ಲಿ? ಹಲೋ. ನೆಕ್ಸ್ಟ್ ಇವಾಗ RWS ಅಲ್ಲಿ ನಿಮ್ಗೆ ಏನಾದ್ರು ಮೇಂಟೆನೆನ್ಸ್ ಗ್ರಾಂಟ್ಸ್ ಬರ್ತಿದ್ರೆ ಅದಕ್ಕೆ ಅಲೋಕೇಟ್ ಮಾಡ್ಕೊಳ್ಳಿ. ಸ್ವಚ್ಛ ಭಾರತ್ ಮಿಷನ್ ಅಲ್ಲೂ ನಿಮ್ಗೆ ಏನಾದ್ರು ಗ್ರಾಂಟ್ಸ್ ಬರ್ತಿದೆ ಅದಕ್ಕೆ ಹಾಕಿ. ಆಮೇಲೆ ಸ್ಟ್ಯಾಚ್ಯುಟರಿ ಗ್ರಾಂಟ್ಸ್, ನಮ್ಗೆ ಸ್ಟ್ಯಾಚ್ಯುಟರಿ ಗ್ರಾಂಟ್ಸ್ ಬರೋದು ಬೇಸಿಕಲಿ ಎಸ್ಕ್ರೋ ಪೇಮೆಂಟ್ಸ್ಗೆ, ಆಮೇಲೆ ಸ್ಟಾಫ್ ಸ್ಯಾಲರಿಗೆ. ಸೊ ಅದನ್ನ ಅಲೋಕೇಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಯಾವ್ದಾದ್ರು ಪಂಚಾಯತಿಗೆ ಬಂತು, ಆವಾಗ ನೀವು ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ಗೆ ಹಾಕ್ಬೇಕಾಗತ್ತೆ. ಅದಲ್ಲಿ ನೀವು 25% ನ SC ST ಕಂಪಲ್ಸರಿ ಮೀಸಲಿಡ್ಬೇಕಾಗತ್ತೆ.
ಸೊ ಇದೆಲ್ಲ ಆದ್ಮೇಲೆ ನೀವು ಫ್ರೀಸ್ ಬಟನ್ ಅಂತ ಕೆಳಗಡೆ ಇದೆ. ನಿಮ್ದೆಲ್ಲ ಡೇಟಾ ಕರೆಕ್ಟ್ ಆಗಿದೆ ಅಂತ ನೀವು ಒಂದ್ಸರಿ ವೆರಿಫೈ ಮಾಡ್ಕೊಂಡ್ಮೇಲೆ ಫ್ರೀಸ್ ಬಟನ್ ಅಂತ ಇದೆ, ಫ್ರೀಸ್ ಒತ್ತಿ ಫ್ರೀಸ್ ಆಗ್ಬಿಡುತ್ತೆ, ಈ ಸ್ಕ್ರೀನ್ ಫ್ರೀಸ್ ಆಗುತ್ತೆ. ಆಮೇಲೆ ನಿಮಗೆ ಪುಷ್ ಟು EGS ಅಂತ ಒಂದು ಆಪ್ಷನ್ ಇದೆ. ಈ ಪುಷ್ ಟು EGS ನೀವು ಕ್ಲಿಕ್ ಮಾಡಿದ ತಕ್ಷಣ ನೀವು ಏನೇನ್ ಡೇಟಾ ಇಲ್ಲಿ ರಿಸೋರ್ಸ್ ಎನ್ವೆಲಪ್ ಕ್ರಿಯೇಟ್ ಮಾಡಿದ್ದೀರಾ, ಇದು ನಿಮ್ದು ಗ್ರಾಮ್ ಸ್ವರಾಜ್ ರಿಸೋರ್ಸ್ ಎನ್ವೆಲಪ್ಗೆ ಹೋಗಿ ಕೂತ್ಕೊಳ್ಳುತ್ತೆ. ನೀವು ಇದಾದ್ಮೇಲೆ ಪುಷ್ ಟು EGS ಆದ್ಮೇಲೆ ಏನಾದ್ರು ಮಾಡಿಫಿಕೇಶನ್ ಮಾಡಿದ್ರೆ ಸದ್ಯಕ್ಕೆ ಅದು ಏನು ರಿಫ್ಲೆಕ್ಟ್ ಆಗಲ್ಲ ಗ್ರಾಮ್ ಸ್ವರಾಜ್ ಅಲ್ಲಿ. ಸೊ ನೀವು ತುಂಬಾ ಹುಷಾರಾಗಿ ಇವಾಗ ಅದನ್ನ ನೀವು ರಿಸೋರ್ಸ್ ಎನ್ವೆಲಪ್ ನ ಕರೆಕ್ಟ್ ಆಗಿ ಕ್ರಿಯೇಟ್ ಮಾಡ್ಬೇಕಾಗತ್ತೆ. EGS ಒಂದ್ಸತಿ ಪುಷ್ ಮಾಡಿದ್ಮೇಲೆ ನೀವು ಡೇಟಾನ ಆಲ್ಟರ್ ಮಾಡಕ್ ಆಗಲ್ಲ. ಸರ್ ಈಗ ಪುಷ್ ಟು EGS ಅಂತ ಒಂದು ಟ್ಯಾಬ್ ಕೊಟ್ಟಿದ್ದೀರಲ್ವಾ, ಅದು ಕ್ಲಿಕ್ ಮಾಡಿದ್ರೆ ಅದೇನಾದ್ರು ಮೆಸೇಜ್ ಬರುತ್ತಾ? ನೀವು ಒನ್ಸ್ ಪುಷ್ ಮಾಡಿ ಬರುತ್ತೆ. ಇಲ್ಲಿ ಇದು ನನ್ನ ಟೆಸ್ಟ್ ಸರ್ವರ್ ಅಲ್ಲಿ ಇರೋದಕ್ಕೆ ನನಗೆ ರೆಸ್ಪಾನ್ಸ್ ಬರಲ್ಲ. ನಾನು ಟೆಸ್ಟ್ EGS ಸರ್ವರ್ ಜೊತೆ ಕಮ್ಯುನಿಕೇಟ್ ಮಾಡ್ತಿರೋದು. ಬಟ್ ಲೈವ್ ಸೈಟ್ ಅಲ್ಲಿ ನಿಮ್ಗೆ ಬರುತ್ತೆ. ಸಕ್ಸಸ್ಫುಲಿ ಪುಷ್ ಅಂತ ಒಂದು ವಿಡಿಯೋಸ್ ಗಳಿಗೆ ಯಾರು ಮಾಡ್ತಿರ್ತಾರೆ ಅವರಿಗೆ ಗೊತ್ತಾಗುತ್ತೆ ಒಂದ್ಸರಿ ಪುಷ್ ಮಾಡಿದ್ರೆ. ಇಲ್ಲ ನಾವು ಅವ್ರೇನ್ ಹೇಳ್ತಾರೆ, ನಮ್ಗೆ ಗೊತ್ತೇ ಇಲ್ಲ, ನೀವು ಹೇಳಿ ನಾವು ಎಷ್ಟು ಬಾರಿ ಹೇಳಿದ್ರು ನಮ್ಗೆ ಗೊತ್ತೇ ಇಲ್ಲ ಅಂದ್ಬಿಡ್ತಾರೆ. ಅದಕ್ಕೋಸ್ಕರನೇ ಅದೊಂದು ಮೆಸೇಜ್ ಪುಷ್ ಟು EGS ಅನ್ನೋದು ಮಾಡಿದ ನಿಮ್ ಡ್ಯಾಶ್ ಬೋರ್ಡ್ ಅಲ್ಲೂ ಕೊಟ್ಬಿಟ್ಟಿದೀವಿ ಆಪ್ಷನ್. ನೀವೇನಾದ್ರು ರಿಸೋರ್ಸ್ ಎನ್ವೆಲಪ್ ಕ್ರಿಯೇಟ್ ಮಾಡಿದ ತಕ್ಷಣ, ಫ್ರೀಸ್ ಮಾಡಿದ ತಕ್ಷಣ ಇಲ್ಲೆಲ್ಲ ನೀವು ಯಾವ ಫಂಡ್ಸಿಗೆ ಏನೇನ್ ದುಡ್ಡು ಇಟ್ಟಿದ್ದೀರಾ ಅಂತ ಬಂದ್ಬಿಡತ್ತೆ. ಕಾಣಿಸ್ತಿದ್ಯಾ? ಕಾಣಿಸ್ತಿದೆ. ಅಲ್ಲೂ ನಿಮ್ಗೆ ಪುಷ್ ರಿಸೋರ್ಸ್ ಎನ್ವೆಲಪ್ ಟು EGS ಅಂತ ಆಪ್ಷನ್ ಕೊಟ್ಟಿದೀವಿ. ಅಲ್ಲಾರು ಮಾಡ್ಬೋದು, ಇಲ್ಲಾರು ಮಾಡ್ಬೋದು ನೀವು. ಓಕೆ ನೆಕ್ಸ್ಟ್ ಅಲ್ಲ, ಮಿಸ್ಟೇಕ್ಲಿ ಅವರು ಮಾಡಿದ್ರು ಪುಷ್ ಅಂದ್ರೆ ಕೆಲವೊಂದ್ ಕಡೆ ಕಾಂಪೋನೆಂಟ್ ಆಡ್ ಮಾಡ್ಕೊಂಡಿಲ್ಲ, ಮಾಡಿದ್ರು. ಅದೇನಾದ್ರು ರಿವೋಕ್ ಮಾಡಲಿಕ್ಕೆ ಆಪ್ಷನ್ ಇದೆಯಾ ಅಥವಾ ಅಪ್ಡೇಟ್ ಮಾಡಲಿಕ್ಕೆ ಸದ್ಯದಲ್ಲಿ ಆಪ್ಷನ್ ಇಲ್ಲ. ಅದು ಅಟ್ಲೀಸ್ಟ್ ಬೇಕಾಗ್ಬೋದು ಸರ್, ಯಾಕೆಂತಂದ್ರೆ ಅಲ್ಲ ಬೇಕಾಗುತ್ತೆ. ನಾವು ರಿಕ್ವೆಸ್ಟ್ ಮಾಡಿದೀವಿ ಗ್ರಾಮ್ ಸ್ವರಾಜ್ ಅವರಿಂದ ನಮ್ಗೆ ಮಾಡಿಫಿಕೇಶನ್ API ಕೊಡಿ ಅಂತ. ಅವ್ರು ನಮ್ಮ ಹತ್ರ ಟೈಮ್ ಸೀಕ್ ಮಾಡಿದ್ದಾರೆ. ಆಗತ್ತೆ, ಬಟ್ ಇವಾಗ ಸದ್ಯಕ್ಕಂತೂ ಆಗಲ್ಲ. ಸೊ ಕೇರ್ಫುಲ್ ಆಗಿ ಮಾಡ್ಬೇಕೀಗ ಅಷ್ಟೇ. ಒನ್ ಟೈಮ್ ಆಕ್ಟಿವಿಟಿ ಇದು. ಸೊ ನಿಮ್ಗೆ ಸಪ್ಲಿಮೆಂಟರಿ ಆಕ್ಷನ್ ಪ್ಲಾನ್ ಆ ಟೈಮಲ್ಲಿ ನಿಮಗೆ ಆ ಆಪ್ಷನ್ ಸಿಗುತ್ತೆ. ಓಕೆ, ಈಗ ನಾವು ಜಸ್ಟ್ SC/ST ಮತ್ತು ಅಂಗವಿಕಲ ಕಲ್ಯಾಣದ ಹಾಕಿದ್ರೆ ಅಷ್ಟೇ ಅಲ್ಲ, ಆಮೇಲೆ ಓನ್ ಸೋರ್ಸ್ ಎಷ್ಟಿದೆ ಅದನ್ನು ನಾವು ಅಮೌಂಟ್ ಹಾಕೋಬೇಕಲ್ಲಿ. ಅಲ್ಲ ನಿಮ್ಗೆ ಏನ್ ಹೇಳ್ತಾರೆ, ಯಾವ್ದ್ರ ಏನ್ ಹೇಳ್ತಾ ಇದ್ರೆ ಹೇಳಿ. ಈಗ ನಾವು ರಿಸೋರ್ಸ್ ಡೆವಲಪ್ ಅಲ್ಲಿ ಬಜೆಟ್ ಅಲೋಕೇಶನ್ ಅಲ್ಲಿ SC/ST 25%, ಆಮೇಲೆ ಇದು ಏನು ಅಂಗವಿಕಲ ಕಲ್ಯಾಣ 2% ಮಾತ್ರ ಹಾಕೋದು. ಮೇನ್ ಎಷ್ಟು ಟೈಡ್ ಎಷ್ಟು ಅನ್ಟೈಡ್ ಎಷ್ಟು ಅಂತ ಆಲ್ರೆಡಿ ಅಲ್ಲೇ ಇರುತ್ತೆ, ಬಂದ್ಬಿಡುತ್ತೆ. ಇದು MGNRG ಇವ್ರೇನ್ ನಾವು ಆಲ್ರೆಡಿ 3 years ಲೇಬರ್ ಬಜೆಟ್ ಮತ್ತು ಪ್ರೆಸೆಂಟ್ ಹಾಕಿರ್ತೀವಲ್ಲ ಅದ್ರ ಮೇಲೆ ಬಂದ್ಬಿಡುತ್ತೆ. ಹೌದು. ಬೇರೆ ಯಾರಿಗಾರು ಏನೋ ಡೌಟ್ಸ್ ಇದೆಯಾ ಇದರಲ್ಲಿ? ಸರ್ ಬಾಗಲಕೋಟೆ ಸರ್ ಹೇಳಿ ಸರ್. ಅದು ರಿಸೋರ್ಸ್ ಎನ್ವೆಲಪ್ ಈಗ ಇದರಿಂದ ಸರ್ ಇದು ಕಸ್ಬಾ ಜಮ್ಗೆ ಅಂತ ಗ್ರಾಮ ಪಂಚಾಯತಿ ಮುದೋಳಿಂದ ಅವರು ರಿಸೋರ್ಸ್ ಎನ್ವೆಲಪ್ SC/ST ಅದು ಅಮೌಂಟ್ ಹೊಡೆದು ಹಾಕೋಬೇಕಲ್ಲ ಸರ್. ಅದು ಅಲ್ಲಿ ಯಾರ್ಯಾರು ಬರ್ತಾ ಇದೆ ಸರ್? ತಮ್ಗೆ ಸ್ಕ್ರೀನ್ಶಾಟ್ ಶೇರ್ ಮಾಡ್ತೀನಿ ಸರ್. ಅದು ಗ್ರಾಮ ಪಂಚಾಯತ್ ಗ್ರೂಪ್ ಅಲ್ಲಿ ಹಾಕ್ಬಿಡಿ ನೀವು. ಅದೇನೋ ಫಾರ್ಮುಲಾ ಎರರ್ ಅಂತ ಏನೋ ಬರ್ತಾ ಇದೆ ಸರ್, ನಿಮ್ಗೆ ಶೇರ್ ಮಾಡಿ. ಫಾರ್ಮುಲಾ ಎರರ್ ಏನಕ್ಕೆ ಬರ್ತಾ ಇರುತ್ತೆ ಅಂದ್ರೆ ಅವರು 25% ಸರಿ ಕ್ಯಾಲ್ಕುಲೇಟ್ ಮಾಡಿರಲ್ಲ ಅವರು. ಹಾ ಸರ್. ಸೊ ಆ ಕ್ಯಾಲ್ಕುಲೇಷನ್ ಸರಿಗಿಲ್ಲ ಅಂದ್ರೆ ಸೇವ್ ಬಟನ್ ಬರಲ್ಲ, ಎರರ್ ಕೆಳಗಡೆ ತೋರಿಸುತ್ತೆ ನಿಮ್ಗೆ. ಎಸ್ ಸರ್, ನಾನೇ ಚೆಕ್ ಮಾಡ್ತೀನಿ ಸರ್ ಅದನ್ನ. ಓಕೆ, ಎಲ್ಲರಿಗೂ ಇಲ್ಲಿ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಸರ್, ಎರಡು ಗ್ರಾಮ ಪಂಚಾಯತ್ ಇದು 15 ಫೈನಾನ್ಸ್ ಡಿಲೀಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಸ್ವಲ್ಪ ರೀಅಲೋಕೇಟ್ ಮಾಡಿಸ್ಕೊಡಿ ಸರ್, ಸೇವ್ ಮಾಡಿಸ್ಬಿಡ್ತೀನಿ. ಓಕೆ, ಇದನ್ನ GP ಕೋಡ್ ಕಳ್ಸಿದ್ದೀನಿ ಸರ್, ಕಳ್ಸಿದ್ದೀನಿ. ಈಗ ಜಸ್ಟ್ ಮೆಸೇಜ್ ಮಾಡಿದ್ದೀನಿ ನಿಮ್ಗೆ. ಓಕೆ, GP ಕೋಡ್ ಕಳಿಸಿ, ಅದನ್ನ ಮಾಡಿ. ಬೇರೆಯವ್ರಿಗೆ ಯಾರಿಗಾರು ಏನೋ ಪ್ರಾಬ್ಲಮ್ ಇದೆಯಾ? ಬೀದರ್ ಏನು ಮಾತಾಡ್ತಿಲ್ಲ ಬೀದರ್ ಅವರು. ಸರ್ ಅದು ಡಿಲೀಟ್ ಆಪ್ಷನ್ ಎದಕ್ಕೆ ಇಟ್ಟಿದ್ರೆ ಅವ್ರು? ಅಕಸ್ಮಾತ್ ಡಿಲೀಟ್ ಮಾಡ್ಕೊಂಡ್ರೆ ಕಷ್ಟ ಅಲ್ಲ ಸುಮ್ಮನೆ. ಏನ್ ಹೇಳಿ? ಅದು ಡಿಲೀಟ್ ಆಪ್ಷನ್ ಯಾಕೆ ಇಟ್ಟಿದ್ದಾರೆ ಸರ್? ಇದು ಯಾವ್ದಲ್ಲಿ
ಈಗ ಅದು ಡಿಲೀಟ್ ರಿಸೋರ್ಸ್ ಎನ್ವಲಪ್ಗೆ ಸರ್ ಅವ್ರು ಹೇಳ್ತಾರೆ. ಆಕ್ಚುಲಿ 15 ಫೈನಾನ್ಸ್ ಗೆ ನೀವೇ ರಿಲೀಸ್ ಮಾಡೋದ್ರಿಂದ ಡಿಲೀಟ್ ಆಪ್ಷನ್ ಏನ್ ಕೊಡೋದ್ ಬೇಡ ಅಂತ. ಡಿಲೀಟ್ ಆಪ್ಷನ್ ಕೊಡ್ತಾ ಇಲ್ಲಲ್ಲ, ಬರೀ ಎಡಿಟ್ ಆಪ್ಷನ್ ಕೊಟ್ಟಿದ್ದೀವಿ ನೋಡಿ. ಇಲ್ಲ ಸರ್, ಫಸ್ಟ್ ಡಿಲೀಟ್ ಇತ್ತು, ಹಂಗಾಗಿ ಡಿಲೀಟ್ ಮಾಡ್ಕೊಂತ ಇದ್ದಿದ್ದಕ್ಕೆ ನಾವು ಅದನ್ನ ತಗ್ಗಿಸಿದ್ವಿ. ಅದ್ ತಗ್ಸ್ಬಿಟ್ಟು ಬರೀ ಎಡಿಟ್ ಆಪ್ಷನ್ ಕೊಟ್ಟಿದ್ದೀವಿ ಇವಾಗ. ಓಕೆ ಓಕೆ ಸರ್, ಎಲ್ಲಾ ಸ್ಕೀಮ್ಗೂ ಡಿಲೀಟ್ ಆಪ್ಷನ್ ತೆಗೆದ್ಬಿಡ್ರಿ ಸರ್, ಓನ್ಲಿ ಎಡಿಟ್ ಇರ್ಲಿ. 1 ಸೆಕೆಂಡ್ ಸರ್, ಒಂದ್ ನಿಮಿಷ. ಸರ್ ನಮಸ್ಕಾರ ಸರ್, ಬೀದರಿಂದ. ಸರ್ ರಿಸೋರ್ಸ್ ಎನ್ವಲಪ್ ಎಲ್ಲ ಮಾಡಾದ್ಮೇಲೆ ಫ್ರೀಸ್ ಅಂತ ಕೊಟ್ಬಿಟ್ಟು EGS ಬಟನ್ EGS ಪುಷ್ ಮಾಡಬೇಕು. ನೆಕ್ಸ್ಟ್ ಐಪ್ಯಾಪ್, ನೆಕ್ಸ್ಟ್ ಪ್ರೊಸೆಸ್ ಐಪ್ಯಾಪ್ ಆಕ್ಟಿವಿಟಿ ಕ್ರಿಯೇಷನ್. ಇಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಆಮೇಲೆ ಬರ್ಕೊಳ್ಳಿ, ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಈ ಸ್ಟೇಜ್ ಆದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ, ಆಯ್ತಾ? ಒಂದು ರಿಸೋರ್ಸ್ ಎನ್ವಲಪ್ ಕ್ರಿಯೇಷನ್ ಆದ್ಮೇಲೆ ಪೋಸ್ಟ್ EGS ಇದೆಯಲ್ಲ, ಅದು ಕಂಪಲ್ಸರಿ ಮಾಡ್ಲೇಬೇಕಾ ಅಥವಾ ಆಫ್ಟರ್ ದಟ್ ಆಕ್ಟಿವಿಟಿ ಕ್ರಿಯೇಷನ್ ಕಂಪಲ್ಸರಿ ಮಾಡ್ಲೇಬೇಕಾಗತ್ತೆ? ಅಲ್ಲ, ಬಿಫೋರ್ ದಟ್ ಇದು ಆಕ್ಟಿವಿಟಿ ಕ್ರಿಯೇಷನ್ ಗಿಂತ ಮುಂಚೆ ಮಾಡ್ಲೇಬೇಕಲ್ವಾ? ಹೌದು. ಓಕೆ, ಇವಾಗ ಆಕ್ಟಿವಿಟಿ ಕ್ರಿಯೇಟ್ ಮಾಡಬೇಕು. ಇವಾಗ ನಿಮ್ ಮೈಂಡ್ ನೀವು ಇದೆಲ್ಲ ಮಾಡೋಕ್ಕಿಂತ ಮುಂಚೆ ನೀವು ಆಕ್ಷನ್ ಪ್ಲಾನ್ ಒಂದು ರೆಡಿ ಮಾಡಿ ಇಟ್ಕೊಂಡಿರ್ತೀರಾ. ನಿಮ್ಗೊಂದು ಫೇರ್ ಐಡಿಯಾ ಇರುತ್ತೆ ಯಾವ ವರ್ಕ್ ತಗೊಂತಾ ಇದೀನಿ ಅನ್ನೋದು. ಎಕ್ಸಾಂಪಲ್, ನಾನು ಇವಾಗ ಅದಕ್ಕಿಂತ ಮುಂಚೆ ನೀವು ಸಂಕಲ್ಪ, ಓಕೆ ಆಯ್ತು, ಬೇಡ, ನಿಮ್ಗೆ ಒಂದು ಫೇರ್ ಐಡಿಯಾ ಇರುತ್ತೆ ಒಂದು ಆಕ್ಟಿವಿಟಿ ನಾನು ಚೂಸ್ ಮಾಡ್ತಾ ಇದ್ದೀನಿ ಯಾವುದೋ ಒಂದು ಅಂತ. ಫಾರ್ ಎಕ್ಸಾಂಪಲ್, ನಾನು ಸ್ಕೂಲಿಗೆ ಒಂದು ಕಾಂಪೌಂಡ್ ಕಟ್ಟಬೇಕು ಅಂತ ಅನ್ಕೊಂಡಿರ್ತೀನಿ. ಸೊ ಇಲ್ಲಿ ನಮ್ಗೆ ಇಶ್ಯೂ ಫ್ಯಾಕ್ಟರ್ಸ್ ಇದೆ. ಸೊ ಇಲ್ಲಿ ನಾವು ಆಕ್ಟಿವಿಟಿ ತಗೊಳೋದು ಎಷ್ಟೊಂದು ಇಶ್ಯೂ ಫ್ಯಾಕ್ಟರ್ಸ್ಗೆ ಕನೆಕ್ಟೆಡ್ ಇರುತ್ತೆ. ಇವಾಗ ನಾನು ಕಾಂಪೌಂಡ್ ಮಾಡ್ತಾ ಇದ್ದೀನಿ ಅಂದ್ರೆ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಇಸ್ ಒನ್ ಇಶ್ಯೂ ಫ್ಯಾಕ್ಟರ್. ರೂರಲ್ ಇನ್ಫ್ರಾಸ್ಟ್ರಕ್ಚರ್, ಬಾಲಕಿಯರ ಶಾಲಾ ದಾಖಲೆ, ಪ್ರಾಥಮಿಕ ಶಾಲೆ ಅಥವಾ ಪ್ರೌಢಶಾಲೆ ದುರಸ್ತಿ, ಇವೆಲ್ಲ ಇಶ್ಯೂ ಫ್ಯಾಕ್ಟರ್ಸ್. ಈ ಒಂದು ವರ್ಕ್ ಇಂದ ಇಷ್ಟು ಇಶ್ಯೂ ಫ್ಯಾಕ್ಟರ್ಸ್ ಕವರ್ ಆಗ್ಬಿಡುತ್ತೆ. ಸೊ ನೀವು ಆ ಸಂಬಂಧಪಟ್ಟ ಇಶ್ಯೂ ಫ್ಯಾಕ್ಟರ್ಸ್, ಇವಾಗ ನಾನು ಕಾಂಪೌಂಡ್ ಮಾಡ್ತೀನಿ ಅಂದ್ರೆ ಪ್ರೌಢಶಾಲಾ ಕೇಂದ್ರ ಸುತ್ತು ಬೇಲಿ ಅವರ ಕಾಂಪೌಂಡ್ ನಿರ್ಮಾಣನ ನನ್ನ ಐಡಿಯಾ ಇತ್ತು ಕಾಂಪೌಂಡ್ ಮಾಡಬೇಕು ಅನ್ನೋದು. ಅದಕ್ಕೆ ಒಂದು ಇಶ್ಯೂ ಫ್ಯಾಕ್ಟರ್ ಇದೆ, ಐಪ್ಯಾಪ್ ಐಡಿನೂ ಇದೆ, ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ಇದಿದೆ. ಸೊ ನೀವು ಅದ್ರ ಜೊತೆಗೆ ಬೇರೆನೂ ಎಷ್ಟೊಂದಿರುತ್ತೆ. ಶಾಲೆಯಿಂದ ಆಚೆ ಉಳಿದ ಮಕ್ಕಳು, ಈ ತರದೆಲ್ಲ ಇರುತ್ತೆ. ಸೊ ನೀವು ಆಕ್ಷನ್ ಪ್ಲಾನ್ ಕ್ರಿಯೇಟ್ ಮಾಡೋವಾಗ, ಒಂದು ವರ್ಕ್ ತಗೊಳೋವಾಗ ಎಷ್ಟು ಇಶ್ಯೂ ಫ್ಯಾಕ್ಟರ್ ಆ ವರ್ಕಿಗೆ ಸಂಬಂಧ ಇದೆಯೋ ಅಷ್ಟು ಇಶ್ಯೂ ಫ್ಯಾಕ್ಟರ್ಸ್ನು ನೀವು ಸೆಲೆಕ್ಟ್ ಮಾಡ್ಕೊಂಬಿಡಿ. ಸೊ ಏನಕ್ಕೆ ನಾನು ಇದನ್ನ ಹೇಳ್ತಾ ಇರೋದು ಅಂದ್ರೆ, ಸೊ ಎಲ್ಲಾ ಇಶ್ಯೂ ಫ್ಯಾಕ್ಟರ್ ಕವರ್ ಆದ್ರೆ ಮಾತ್ರ ನಿಮ್ಗೆ ಇದು ಫೈನಲ್ ಆಕ್ಷನ್ ಪ್ಲಾನ್ ಕ್ರಿಯೇಟ್ ಆಗಕ್ಕಾಗೋದು. ಸೊ ಇವಾಗ ನಾನು ಕಾಂಪೌಂಡ್ ಮಾಡ್ತಾ ಇದ್ದೀನಿ, 99 ಅನ್ನೋದು ಎಜುಕೇಶನ್ ಅಂತ ಇಶ್ಯೂ ಫ್ಯಾಕ್ಟರ್ ಇದೆ. ಮಕ್ಕಳಿಗೆ ಶಿಕ್ಷಣಕ್ಕೆ ದಾಖಲಾಗುವ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣಕ್ಕೆ ದಾಖಲಾಗುವ ಹೆಣ್ಣು ಮಕ್ಕಳು ಗಂಡು ಮಕ್ಕಳಾಗ ಲಿಂಗಾನುಪಾತ ಪ್ರಮಾಣ, ಇಟ್ಸ್ ರಿಲೇಟೆಡ್ ಟು ಸ್ಕೂಲ್ ರಿಲೇಟೆಡ್ ಯಾವ್ದಿದೆಯೋ ಅಷ್ಟನ್ನು ತಗೊಂಡ್ಬಿಡಿ ನೀವು. ಆಮೇಲೆ ಇದು ರೂರಲ್ ಇನ್ಫ್ರಾಸ್ಟ್ರಕ್ಚರು ಆಗುತ್ತೆ. ಸೊ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ತಗೊಂಡ್ಬಿಡಿ. ಸೊ ಅವಾಗ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಇಶ್ಯೂ ಫ್ಯಾಕ್ಟರ್ಸು ನಿಮ್ಗೆ ಕವರ್ ಆಗತ್ತೆ. ಪ್ರೌಢಶಾಲಾ ದುರಸ್ತಿ, ಸೊ ಇದೆಲ್ಲ ಇಶ್ಯೂ ಫ್ಯಾಕ್ಟರ್ಸ್ನೆಲ್ಲ ನೀವು ಸೆಲೆಕ್ಟ್ ಮಾಡಿದ್ಮೇಲೆ, ಇನ್ ಕೇಸ್ ಪ್ರಾಥಮಿಕ ಶಾಲೆ ಇದೆ ಪ್ರಾಥಮಿಕ ಶಾಲೆ ಚೂಸ್ ಮಾಡ್ಕೊಳ್ಳಿ. ಪ್ರೌಢಶಾಲಾ ಮಾಡ್ತಾ ಇದ್ದೀನಿ ನಾನು, ಸೊ ಅದಕ್ಕೆ ಹಾಕೊಂತೀನಿ.
ನೀವು ಇಶ್ಯೂ ಫ್ಯಾಕ್ಟರ್ಸ್ ನ ಚೂಸ್ ಮಾಡಿದ್ಮೇಲೆ ಕ್ರಿಯೇಟ್ ಆಕ್ಟಿವಿಟಿ ಐಡಿ ಅಂತ ಒಂದು ಆಪ್ಷನ್ ಇದೆ, ಕ್ಲಿಕ್ ಮಾಡಿ ಇದನ್ನ. ಸೊ ಇವಾಗ ನೀವು ಈ ಸ್ಕ್ರೀನಿಗೆ ಬರ್ತೀರಾ. ನಾನು ಯಾವ್ಯಾವ ಇಶ್ಯೂ ಫ್ಯಾಕ್ಟರ್ಗೆ ನಾನು ಅಡ್ರೆಸ್ ಮಾಡ್ತಾ ಇದ್ದೀನಿ ಈ ವರ್ಕ್ ಇಂದ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಆಯ್ತಾ? ಸೊ ಇವಾಗ ನಾನು ಕಾಂಪೌಂಡ್ ಕ್ರಿಯೇಟ್ ಮಾಡಬೇಕು. ನನ್ಗೆ ಯಾವ ಥೀಮಲ್ಲಿ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ಆ ಕಾಂಪೌಂಡು. ಸೊ ಸರ್ಚ್ ಆಕ್ಟಿವಿಟಿ ಅಂತ ಇದೆ, ಒಂದು ಆಪ್ಷನ್ ಇದೆ. ಆಕ್ಟಿವಿಟಿ ನೇಮ್ ಅಂತ ಕೊಡಿ, ಒಂದು ಕೀವರ್ಡ್ ಕಾಂಪೌಂಡ್ ಅಂತ ಹಾಕಿ. ಪಬ್ಲಿಕ್ ಇಲ್ಲಿ ಹೇಳುತ್ತೆ ಥೀಮ್ ಯಾವ ಥೀಮಲ್ಲಿ ಇದೆ. ಥೀಮ್ 6 ಸೆಲ್ಫ್ ಸಫಿಶಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ವಿಲೇಜ್. ಆಕ್ಟಿವಿಟಿ ನೇಮು ಪಬ್ಲಿಕ್ BPRB ಪಬ್ಲಿಕ್ ಗೂಡ್ಸ್. ಕಾಂಪೌಂಡ್ ವಾಲ್ ಫಾರ್ ಇದು ಯಾವ ಸ್ಕೀಮ್ ಇಂದ ಅಂತಾನು ಹೇಳುತ್ತೆ. ಆಯ್ತಾ? ಇನ್ ಕೇಸ್ ನಾವು ತಗೊಂಡಿದ್ರೆ 15 ಫೈನಾನ್ಸ್ ಅಲ್ಲಿ ತಗೊಂಡ್ರೆ ಅನ್ಟೈಡ್ ಗ್ರಾಂಟ್ಸ್ ಇಂದ ತಗೊಬೇಕು ಅಂತ ಹೇಳುತ್ತೆ. ಸೊ ನಿಮ್ಗೆ ಇಲ್ಲಿ ಒಂದು ಫೇರ್ ಐಡಿಯಾ ಸಿಕ್ಬಿಡುತ್ತೆ. ಸೊ ಇಲ್ಲಿ ನೋಡ್ಕೊಂಡು ಅದನ್ನೇ ಇಲ್ಲಿ ನೀವು ಆ ಥೀಮ್ ಯಾವ್ದಿತ್ತು ಆ ಥೀಮ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಮಲ್ಟಿಪಲ್ ಥೀಮ್ಸ್ ಅಲ್ಲೂ ಬಂದಿರ್ಬೋದು, ಬಟ್ ಅದು ನಿಮ್ಗೆ ಯಾವ್ದನ್ನ ಅಡ್ರೆಸ್ ಮಾಡ್ತಾ ಇದ್ದೀರಾ ಅನ್ನೋದು ನೋಡ್ಕೊಂಡು ನೀವು ಮಾಡಿ ಅದನ್ನ. ಸೊ ನಾನು ಕಾಂಪೌಂಡಿಗೆ ಥೀಮ್ 6 ಅಲ್ಲಿ ಇದೆ. ನೀವು ಇಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಸಿಕ್ಬಿಡುತ್ತೆ. ಒಂದ್ಸರಿ ಬ್ಯಾಕ್ ಹೋಗಿ ಸರ್, ಬ್ಯಾಕ್ ಹೋಗಿ ಅದನ್ನ. ಸೊ ಅಲ್ಲಿ ಸರ್ಚ್ ಆಕ್ಟಿವಿಟಿಯಲ್ಲಿ ನೀವು ಸರ್ಚ್ ಮಾಡಿದ್ದೀರಲ್ವಾ ಕೀವರ್ಡ್, ಅದನ್ನ ಬ್ಯಾಕ್ ಕ್ಲಿಯರ್ ಮಾಡಿ ಮತ್ತೆ ಒಂದ್ಸರಿ ಕಾಂಪೌಂಡ್ ಅಂತ ಇದು ಮಾಡಿ, ಅವಾಗ ಬರುತ್ತೆ. ಇದು ಟೆಸ್ಟ್ ಸೈಟ್ ಇರೋದ್ರಿಂದ ಎಲ್ಲಾ ಡೇಟಾನು ಬಂದಿರಲ್ಲ ಇಲ್ಲಿಗೆ. ಕ್ಲೋಸೆಸ್ಟ್ ಏನಿದೆ ಅದು ತಗೊಳ್ಳಿ. ಸೊ ಇದು ಇಲ್ಲಿ ನೋಡಿ ಕೇಳುತ್ತೆ VPRP ಪ್ಲಾನ್ ಇದ್ರೆ ಎಸ್ ಅಂತ ಕೊಡಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಲ್ಲ ಇದು. ಚೈಲ್ಡ್ ಬಜೆಟ್ ಪ್ಲಾನ್, ಇಟ್ ಇಸ್ ರಿಲೇಟೆಡ್ ಟು ಚಿಲ್ಡ್ರನ್, ಸೊ ಇದು ಎಸ್ ಅಂತ ಕೊಡಿ. ಜೆಂಡರ್ ಬಜೆಟ್ ಏನ್ ಬೇಕಾಗಿಲ್ಲ. ಕನ್ವರ್ಜೆನ್ಸ್ ಇದ್ರೆ ಕನ್ವರ್ಜೆನ್ಸ್ ಕೊಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ನಾನು ಕನ್ವರ್ಜೆನ್ಸ್ ಅಲ್ಲಿ ತಗೊಳಲ್ಲ, ನಾನು ಇದನ್ನ MG ನರೇಗಾ ಮಾಡ್ಕೊಂತೀನಿ ಅನ್ಕೊಳ್ಳಿ. ಸ್ಕೀಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. MG ನರೇಗಾ ಇದೆ. ಮೇಂಟೆನೆನ್ಸ್ ಆಫ್ ಸ್ಕೂಲ್ ಬಿಲ್ಡಿಂಗ್ ಅದೇ ಬಂದ್ಬಿಡುತ್ತೆ. ಕಾಂಪೊನೆಂಟು ಮಟೀರಿಯಲ್ ವೇಜು. ಇದು ಸ್ಕೂಲ್ ನಾನ್ NRM ಸ್ಕೂಲ್ ಡೆವಲಪ್ಮೆಂಟ್ ವರ್ಕ್ ಅಂತ ಬರುತ್ತೆ. ಕಾಂಪೌಂಡ್ ವಾಲ್ ಫಾರ್ ಗವರ್ಮೆಂಟ್ ರನ್ ಕಮ್ಯುನಿಟಿ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಡೇಟಾ ಬಂದ್ಬಿಡುತ್ತೆ. ನಿಮ್ಗೆ ಪರ್ಸೆಂಟೇಜ್ ಎಷ್ಟು ಬೇಕೋ ಹಾಕೊಳ್ಳಿ. ಆಸ್ ಪರ್ ನಿಮ್ಮ ಆಕ್ಷನ್ ಪ್ಲಾನ್ ಎಷ್ಟು ಪರ್ಸೆಂಟೇಜ್ ಇದಕ್ಕೆ ಕೊಟ್ಟಿದ್ದೀರಾ ಅದನ್ನ ನೀವು ಹಾಕೊಳ್ಬೋದು. ಎಕ್ಸಾಂಪಲ್ ನಾನು ಸುಮ್ಮನೆ 10 ಹಾಕೊಂತೀನಿ. ಸೊ ಇಲ್ಲಿ ಆಡ್ ಬಟನ್ ಕ್ಲಿಕ್ ಮಾಡಿ, ಕನ್ಫರ್ಮ್ ಕೊಡಿ. ಸೊ ಇದು ಬರುತ್ತೆ. ಸೊ ವರ್ಕ್ ಡಿಸ್ಕ್ರಿಪ್ಷನ್, ಇಲ್ಲಿ ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಕಾಂಪೌಂಡ್ ಅಟ್ ಎ ಸ್ಕೂಲ್
ನಾನು ಕೊಟ್ಕೊಂತೀನಿ. ಆಕ್ಟಿವಿಟಿ ಫಾರ್ ಇಟ್ಸ್ ಯೂಸಲಿ ಎಲ್ಲಾರ್ಗು ಜನರಲ್, ಸ್ಕೂಲ್ ಅಂದ್ರೆ ಎಲ್ಲಾರ್ಗು ಇರುತ್ತೆ, ಸೊ ಅದು ಹಾಕೊಳ್ಳಿ. ಬೆನಿಫಿಷರಿ ಕ್ಯಾಸ್ಟ್ ಟೈಪು ಇಲ್ಲೂ ಜನರಲ್ ಅಂತ ಆಲ್ ಅಂತಾನೆ ಕೊಡಿ. ಸ್ಕೂಲಲ್ಲಿ ಎಷ್ಟು ಜನ ಬೆನಿಫಿಟ್ ಆಗ್ತಿದ್ದಾರೆ, ಸ್ಕೂಲಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಅಷ್ಟು ಜನ ಬೆನಿಫಿಟ್ ಆಗ್ತಿದ್ದಾರೆ ಕಾಂಪೌಂಡ್ ವಾಲ್ ಇಂದ, ಸೊ ಅದನ್ನ ಹಾಕೊಳ್ಳಿ. ನೇಚರ್ ಆಫ್ ವರ್ಕ್ ಅವರ್ ಆಕ್ಟಿವಿಟಿ ಮೇಂಟೆನೆನ್ಸ್, ಬೆನಿಫಿಷರಿ ಟೈಪು ಇಲ್ಲಿ ಚಿಲ್ಡ್ರನ್ ಅಂತ ಕೊಡಿ. ಅಸೆಟ್ ನೇಮ್ ಇಲ್ಲಿ ಕನ್ನಡದಲ್ಲಿ ಹಾಕೊಂಡ್ರೆ ಇಲ್ಲಿ ಇಂಗ್ಲಿಷಲ್ಲಿ ಹಾಕೊಳ್ಳಿ ಅಷ್ಟೇ. ಇದು ಏರಿಯಾ, ಇದು ಅಸೆಟ್ ಕ್ಯಾಟಗರಿ, ಎಜುಕೇಶನಲ್ ಫೆಸಿಲಿಟೀಸು, ಸಬ್ ಕ್ಯಾಟಗರೀಸು, ಸ್ಕೂಲ್ಸು, ನಂಬರ್ ಆಫ್ ಯೂನಿಟ್. ಒಂದೇ ವಾಲ್ ಕಟ್ತಾ ಇದೀವಿ, ಒಂದೇ ಇದು. ಯೂನಿಟ್ ಕಾಸ್ಟು ನಾನು 1000 rupees ಅಂತ ಹಾಕೊಂತ ನಿಮ್ಗೆ ಏನು ಬೇಕೋ ಅದು ಯೂನಿಟ್ ಕಾಸ್ಟ್ ಏನಿದೆ ಆಸ್ ಪರ್ ಆಕ್ಷನ್ ಪ್ಲಾನ್ ಹಾಕೊಳ್ಳಿ. ಯೂನಿಟ್ ಟೈಪು ನಂಬರು, ಸೇವ್ ಕೊಡಿ. ಆಸ್ ನೀವು ಹೆಂಗೆ ಈ ಗ್ರಾಮ ಸ್ವರಾಜಲ್ಲಿ ಮಾಡ್ತಿರೋ ಅದೇ ತರ ಇಲ್ಲಿ ಕವರೇಜ್ ಇದೆ, ಯಾವ ಹಳ್ಳಿಲಿ ಮಾಡ್ತಾ ಇದೀನಿ ಅನ್ನೋದು ಕೇಳತ್ತೆ. ಆ ಹಳ್ಳಿ ಚೂಸ್ ಮಾಡಿ, ಆ ಹಳ್ಳಿಲಿ ಎಷ್ಟು ಯೂನಿಟ್. ಸೊ ನಾನು ಒಂದೇ ಸ್ಕೂಲಿಗೆ ಮಾಡ್ತಾ ಇರೋದು ಆ ಹಳ್ಳಿಲಿ, ಸೊ ಒಂದ್ ಅಂತ ಹಾಕೊಂತೀನಿ. ಯಾವಾಗ ವರ್ಕ್ ಶುರು ಆಗುತ್ತೆ, ಯಾವಾಗ ವರ್ಕ್ ಎಂಡ್ ಆಗುತ್ತೆ, ಸೊ ಅದನ್ನ ಹಾಕೊಳ್ಳಿ. ಟೋಟಲ್ ಎಸ್ಟಿಮೇಟ್ ಕಾಸ್ಟ್, ಯುವರ್ ಎಸ್ಟಿಮೇಟ್ ಕಾಸ್ಟ್ ಶುಡ್ ಬಿ ಈಕ್ವಲ್ ಟು ದ ಟೋಟಲ್ ಕಾಸ್ಟ್. ಸಬ್ಮಿಟ್ ಕೊಡಿ. ಸೊ ವರ್ಕ್ ಕ್ರಿಯೇಟ್ ಆಗಿದೆ. ನಿಮ್ಗೆ ಈ ಸ್ಕ್ರೀನಿಗೆ ಬರುತ್ತೆ ನೋಡಿ. ನಾವು ಮೇಂಟೆನೆನ್ಸ್ ಆಫ್ ಸ್ಕೂಲ್ ಬಿಲ್ಡಿಂಗ್, ಸ್ಕೂಲ್ ಕಾಂಪೌಂಡ್, ವರ್ಕ್ ಡಿಸ್ಕ್ರಿಪ್ಷನ್ ಏನಿತ್ತು ನಾನು ಇಂಗ್ಲೀಷಲ್ಲಿ ಏನು ಟೈಪ್ ಮಾಡಿದೆ ಇಲ್ಲಿ ಬಂದಿದೆ. ಸೊ ನಿಮ್ಗೆ ಇಲ್ಲಿ ಆಕ್ಚುಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಸಂಕಲ್ಪ, ನಿಮ್ಗೆ ಸಂಕಲ್ಪ ತಗೊಂಡಿರ್ತೀರಾ, ಹೆಲ್ದಿ ವಿಲೇಜ್ ಸಂಕಲ್ಪ ಅಂತ ತಗೊಂಡಿದ್ದೀರಾ. ನಿಮಗೆ ಗೊತ್ತಿರಲ್ಲ ನಾನು ಯಾವ ತರ ವರ್ಕ್ಸ್ ತಗೊಬೇಕಾಗತ್ತೆ ಅನ್ನೋದು. ಸೊ ನಾವು ಇಲ್ಲೊಂದು ಆಪ್ಷನ್ ಕೊಟ್ಟಿದ್ವಿ, ಕ್ಲಿಕ್ ಹಿಯರ್ ಟು ವ್ಯೂ ಸಂಕಲ್ಪ ಥೀಮ್ ಅಂತ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಆಕ್ಟಿವಿಟೀಸ್ ತಗೊಬಹುದು. ಸೊ ನಿಮ್ ಆಕ್ಷನ್ ಪ್ಲಾನ್ ಅಲ್ಲಿ ಇರೋ ಕ್ಲೋಸೆಸ್ಟ್ ಆಕ್ಟಿವಿಟಿ ನೇಮ್ ನ ಚೂಸ್ ಮಾಡ್ಕೊಳ್ಳಿ ನೀವು. ಆಮೇಲೆ 25% ಆಫ್ ದ ಯೂನಿಕ್ ಆಕ್ಟಿವಿಟೀಸ್ ಸಂಕಲ್ಪಲ್ಲಿ ತಗೊಬೇಕು ಅಂತ ಹೇಳುತ್ತೆ. ಸೊ ನೀವು ಎಷ್ಟು ಯೂನಿಕ್ ಆಕ್ಟಿವಿಟೀಸ್ ಕ್ರಿಯೇಟ್ ಮಾಡಿದ್ರೆ, ಇಲ್ಲಿ ಹೆಲ್ದಿ ವಿಲೇಜ್ ಅಂತ ಥೀಮ್ ಇರೋದು. ಸೊ ನಾನು ಇಲ್ಲಿವರೆಗೂ ನಾನು ಎಷ್ಟು ಯೂನಿಕ್ ಆಕ್ಟಿವಿಟೀಸ್ ಕ್ರಿಯೇಟ್ ಮಾಡಿದ್ದೀನಿ ಅನ್ನೋ ತೋರಿಸುತ್ತೆ ಇಲ್ಲಿ. ಇದೆಲ್ಲ ಆದ್ಮೇಲೆ ಫ್ರೀಸ್ ಮಾಡ್ಬೇಕಾಗತ್ತೆ. ಇಲ್ಲಿ ಫ್ರೀಸ್ ಆಗಲ್ಲ, ಏನಕ್ಕೆ ಅಂದ್ರೆ ಸ್ವಲ್ಪ ಡಿಪೆಂಡೆನ್ಸೀಸ್ ಇದೆ. ಸೊ ನೀವೆಲ್ಲ ಮಾಡಿದ್ಮೇಲೆ ಒಂದು ಫ್ರೀಸ್ ಅಂತ ಒಂದು ಬಟನ್ ಬರುತ್ತೆ. ಫ್ರೀಸ್ ಮಾಡಿದ್ಮೇಲೆ ನೀವು ಫ್ರೀಸ್ ಆಗುತ್ತೆ. ಸೊ ಅಮೌಂಟ್ ಅಲೋಕೇಶನ್ ಹೋಗ್ಬೇಕು ನೀವು. ಇಲ್ಲಿ ಅಮೌಂಟ್ ಅಲೋಕೇಶನ್ ಅಲ್ಲಿ ಅಮೌಂಟ್ ಅಲೋಕೇಶನ್ ಅಲ್ಲಿ ನೀವು ಫ್ರೀಸ್ ಮಾಡಿದ್ಮೇಲೆ ಅಮೌಂಟ್ ಅಲೋಕೇಶನ್ ಅಲ್ಲಿ ಆಡ್ ಅಂತ ಪ್ರತಿ ವರ್ಕಿಗೂ ನೀವು ಎಷ್ಟು ಅಮೌಂಟ್ ಹಾಕಬೇಕು ಅದನ್ನ ನೀವು ಇಲ್ಲಿ ಆಸ್ ಸಿಮಿಲರ್ ಟು ಈ ಗ್ರಾಮ್ ಸ್ವರಾಜ್ ಮ್ಯಾಕ್ಸಿಮಮ್ ಅಮೌಂಟ್ ಟೋಟಲ್ ಎಸ್ಟಿಮೇಟ್ ಕಾಸ್ಟ್ ನಾನು ಡೈಗ್ರಾಮ್ಸ್ ಇಲ್ಲಿ ನೋಡಿ ನಮ್ಮ ನರೇಗಾ ಅಲ್ಲಿ 10,500 ಇದೆ. ದಿಸ್ ಇಸ್ ಇನ್ಕ್ಲೂಡಿವ್ ಆಫ್ ಇದು ಇನ್ಕ್ಲೂಸಿವ್ ಆಫ್ 6% ಇದು ಬರುತ್ತಲ್ಲ ಅದು ಸೇರ್ಕೊಂಡು ಬಂದಿದೆ ಇಲ್ಲಿ. ಸೊ ನಾನು ಇದರಲ್ಲಿ ವೇಜ್ ಎಷ್ಟು ಕೊಡಬೇಕು, ನನ್ನ ವರ್ಕ್ ಇರೋದು 1000 rupees. ವೇಜ್ ಎಷ್ಟು ಹಾಕಬೇಕು ನಿಮ್ಮ ಆಸ್ ಪರ್ ಆಕ್ಷನ್ ಪ್ಲಾನು ಹಾಕೊಳ್ಳಿ. ಮಟೀರಿಯಲ್ ಎಷ್ಟು ಹಾಕಬೇಕು ಅದು ಹಾಕೊಳ್ಳಿ ನೀವು.
ಇವೆರಡು ಮ್ಯಾಚ್ ಆದ್ರೆ ಮಾತ್ರ ನಿಮಗೆ ಸೇವ್ ಬಟನ್ ಬರುತ್ತೆ. ಸೇವ್ ಅಂತ ಕ್ಲಿಕ್ ಮಾಡಿ. ಸಕ್ಸಸ್ಫುಲಿ ಸೇವ್ಡ್. ಅಮೌಂಟ್ ಅಲೋಕೇಶನ್ ಅಲ್ಲಿ ನಿಮಗೆ ಅದು ಸ್ಕೂಲ್ಗೆ 1000 rupees ಆಗಿದೆ, ಅಮೌಂಟ್ ಅಲೋಕೇಟ್ ಆಗಿದೆ. ನಿಮ್ಗೊಂದು ಅಲೋಕೇಶನ್ ಡ್ಯಾಶ್ ಬೋರ್ಡ್ ಅಂತ ಇದೆ. ಇಲ್ಲಿ ನೀವು ಯಾವ ಫಂಡ್ಸಿಗೆ ಎಷ್ಟೆಷ್ಟು ಅಲೋಕೇಶನ್, ಎಷ್ಟೆಷ್ಟು ಬಜೆಟ್ ಎಷ್ಟಿದೆ, ರಿಸೋರ್ಸ್ ಎನ್ವೆಲಪ್ ಎಷ್ಟಿದೆ, ನೀವು ಎಷ್ಟು ಯೂಟಿಲೈಸ್ ಮಾಡಿದ್ದೀರಾ, ಇದೆಲ್ಲ ಡೇಟಾ ಸಿಗುತ್ತೆ ನಿಮ್ಗೆ ಇಲ್ಲಿ. ಇದು ನೋಡ್ಕೊಂಡು ನೀವು ಬೇಕಂದ್ರೆ ಅಂದ್ರೆ ಅಲೋಕೇಶನ್ ಮಾಡ್ತಾ ಇರ್ಬೋದು. ಎಲ್ಲ ಒಂದ್ಸತಿ ಅಲೋಕೇಶನ್ ಆದ್ಮೇಲೆ ಫ್ರೀಸ್ ಅಂತ ಬರುತ್ತೆ ನಿಮ್ಗೆ. ಇಲ್ಲಿ ಒಂಚೂರು ಡಿಪೆಂಡೆನ್ಸಿ ಇರೋದ್ರಿಂದ ಫ್ರೀಸ್ ಅಂತ ಬರ್ತಿಲ್ಲ. ಫ್ರೀಸ್ ಅಂತ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಫ್ರೀಸ್ ಬರುತ್ತೆ. ಫ್ರೀಸ್ ಆದ್ಮೇಲೆ ಪುಶ್ ಟು EGS ಅಂತ ಒಂದು ಆಪ್ಷನ್ ಇದೆ. ಈ ಪುಶ್ ಟು EGS ಅಂತ ಮಾಡಿದ ತಕ್ಷಣ ನಿಮ್ಗೆ ಈ ಗ್ರಾಮ್ ಸ್ವರಾಜ್ ಹೋಗ್ಬಿಟ್ಟು ಈ ಡೇಟಾ ಎಲ್ಲಾನು ಹೋಗಿ ಕೂತ್ಕೊಳುತ್ತೆ. ಸೊ ನಿಮ್ ಪ್ಲಾನಿಂಗ್ ಪ್ರಾಸೆಸ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಯಾರಿಗಾರು ಏನೋ ಕನ್ಫ್ಯೂಷನ್ಸ್ ಇದೆಯಾ, ಏನೋ ಡೌಟ್ಸ್ ಇದೆಯಾ? ಸರ್ ನರೇಗಾ ವರ್ಕ್ಸ್ ಕಂಪಲ್ಸರಿ ತಗೋಬೇಕಾ? ನರೇಗಾ ವರ್ಕ್ಸ್ ಕಂಪಲ್ಸರಿ ತಗೊಬೇಕು. ಏನಕ್ಕೆಂದ್ರೆ ನಾವು ಅದ್ರದ್ದು ಪ್ರೋಗ್ರೆಸ್ನೆಲ್ಲ ಇದು ಮಾಡ್ಕೊಂತೀವಿ. ನಾವು ಇಲ್ಲಿ ಬಂದು ಕೂತ್ಕೊಳತ್ತೆ ಪ್ರೋಗ್ರೆಸ್. ಏನಿಲ್ಲ ಸರ್. ಈ ಸೆಷನ್ ಏನಾದ್ರು ರೆಕಾರ್ಡ್ ಮಾಡ್ತೀರಾ ಸರ್? ಈ ಸೆಷನ್ ಟ್ರೈನಿಂಗ್ ಸೆಷನ್ ಏನಾದ್ರು ರೆಕಾರ್ಡ್ ಆಗ್ತಿದೆಯಾ ಸರ್? ಆಗ್ತಿದೆ ಅನ್ಸುತ್ತೆ. ಓಕೆ ಸರ್, ಒಂಚೂರು ಆಮೇಲೆ ಲಿಂಕ್ ಶೇರ್ ಮಾಡಿ ಸರ್. ಜನರಲ್ ಬಾಡಿ ಮೀಟಿಂಗ್ ಇದೆ, ಜಾಯ್ನ್ ಆಗಿದ್ದೀನಿ ಬಟ್ ಫಾಲೋ ಮಾಡಕ್ ಆಗ್ತಿಲ್ಲ ಸರ್. ಒಂದು ಲಿಂಕ್ ಶೇರ್ ಮಾಡಿದ್ರೆ ಆಮೇಲೆ ನಾನು ಫಾಲೋ ಥ್ರೂ. ಸಹಾಯಕ ಕಾರ್ಯಪಾಲಕ ಅಭಿಯಂತರದ ಕಚೇರಿ ಲೋಕೋಪಯೋಗ ಇಲಾಖೆ. ಹಲೋ, ಮಾತಾಡಿ ಸರ್. ಧಾರವಾಡದಿಂದ ಸರ್. ಹೇಳಿ ಸರ್. ಈಗ ಓನ್ಲಿ 15 ಫೈನಾನ್ಸ್ ಇಂದ ಅಷ್ಟೇ ಹಾಕ್ಬೇಕು ಅಥವಾ ಎಲ್ಲಾ ಸ್ಕೀಮ್ ಇಂದನು ಅಪ್ಡೇಟ್ ಮಾಡ್ಬೇಕು ಸರ್ ಇದನ್ನ ಆಕ್ಷನ್ ಪ್ಲಾನ್? ಆಕ್ಷನ್ ಪ್ಲಾನ್ ಐಪ್ಯಾಪ್ ಅಂತ ನಿಮ್ಗೆ ಗೊತ್ತಿದೆ. ಐಪ್ಯಾಪ್ ಅಂದ್ರೆ ಏನು ಅಂದ್ರೆ ಎಲ್ಲಾ ರಿಸೋರ್ಸಸ್ ಆಕ್ಷನ್ ಪ್ಲಾನ್ ಕ್ರಿಯೇಟ್ ಮಾಡಬೇಕು ಅಂತ ಇರೋದು. ಹಿಂದೆಗಡೆ ಯಾರೋ ಮಾತಾಡ್ತೀರಾ, ಮ್ಯೂಟ್ ಮಾಡ್ಕೊಳ್ಳಿ. ಸೊ ನೀವು OSR ಏನೇನ್ ವರ್ಕ್ಸ್ ತಗೊಂತೀರಾ ಅದನ್ನು ಆಕ್ಷನ್ ಪ್ಲಾನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಬೇಕು. 15 ಫೈನಾನ್ಸ್ ಇನ್ಕ್ಲೂಡ್ ಮಾಡ್ಕೊಬೇಕು, ನರೇಗಾನು ಇನ್ಕ್ಲೂಡ್ ಮಾಡ್ಬೇಕು, ಸ್ಟ್ಯಾಚ್ಯುಟರಿ ಗ್ರಾಂಟ್ಸ್ ಇನ್ಕ್ಲೂಡ್ ಮಾಡ್ಕೊಬೇಕು, RWS ಇದ್ರೆ RWS, SBM ಇದ್ರೆ ಅದನ್ನು ಇನ್ಕ್ಲೂಡ್, ಎಲ್ಲದಕ್ಕೂ ಹೋಲಿಸ್ಟಿಕ್ ಆಗಿ ಮಾಡ್ಬೇಕು ಪ್ಲಾನ್. ಸರ್ ಇದು ನರೇಗಾ ಎಕ್ಸ್ಪೆಂಡಿಚರ್ ಇದ್ರಲ್ಲಿ ಇದು ಆಗುತ್ತಾ ಸರ್? ಇಲ್ಲಿ ಶೋ ಆಗುತ್ತಾ ಅದು? ಆಮೇಲೆ ಅಲ್ಲಿ ಇದ್ರಲ್ಲಿ ಆದಲ್ಲಿ ನರೇಗಾ ಇದ್ರ ಸೈಟ್ ಅಲ್ಲಿ ಆದಂಗೆ ಇದ್ರಲ್ಲಿ ಶೋ ಆಗುತ್ತಾ ಅದು? ಶೋ ಆಗುತ್ತೆ, ಮುಂದೆ ಅದು ಬರುತ್ತೆ. ಅದು ಮುಂದೆ ಬರುತ್ತಾ ಸೈಜ್? ಬಟ್ ಎಲ್ಲಾನು ವರ್ಕ್ಸ್ ಇದು ಕ್ಯಾಪ್ಚರ್ ಆಗುತ್ತೆ ನೀವು ಆಕ್ಷನ್ ಪ್ಲಾನ್ ಕ್ರಿಯೇಟ್ ಮಾಡಿದ್ಮೇಲೆ. ಅದ್ರ ಪ್ರೋಗ್ರೆಸ್ ಎಲ್ಲ ವಾಪಸ್ ನಮಗೆ ನಮ್ಮ ಸಿಸ್ಟಮಿಗೆ ಬರುತ್ತೆ ಸರ್. ಅಂದ್ರೆ ಅವ್ರು ನರೇಗಾ ಸೈಟ್ ಅಲ್ಲಿ ಬೇರೆ ಆಕ್ಷನ್ ಪ್ಲಾನ್ ಮಾಡ್ಕೊಂಡಿರ್ತಾರಲ್ಲ ಸರ್, ಅದನ್ನ ಇಲ್ಲಿಂದ ಎಂಟ್ರಿ ಆಗಿ ಹೋಗುತ್ತಾ ಅದನ್ನು, ಅಥವಾ ಅವ್ರ ಸೈಟ್ ಅಲ್ಲಿ ಮತ್ತೆ ಸಪರೇಟ್ ಆಕ್ಷನ್ ಪ್ಲಾನ್? ಸದ್ಯಕ್ಕೆ ಇಲ್ಲಿಂದ ಎಂಟ್ರಿ ಆಗಿ ಹೋಗಲ್ಲ, ಬಟ್ ಅಲ್ಲಿರೋ ಡೇಟಾ, ಅಲ್ಲಿ ಪ್ರೋಗ್ರೆಸ್ ಏನಾಗ್ತಿದೆ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅದು. ಮತ್ತೆ ಇಲ್ಲೊಂದು ಆಕ್ಷನ್ ಪ್ಲಾನ್ ಅಲ್ಲೊಂದು ಆಕ್ಷನ್ ಪ್ಲಾನ್ ಬೇರೆ ಬೇರೆ ಆಗುತ್ತಾ ಅಂತ? ಅವಾಗ ಫ್ಲಾಗ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಅಲ್ಲ ಸರ್, ಈಗ ನಾವು ಐಪಾಪ್ ಅಲ್ಲಿ ಕಂಪ್ಲೀಟ್ ವರ್ಕ್ ನ ಕ್ರಿಯೇಟ್ ಮಾಡಿ ಪುಶ್ ಟು EGS ಮಾಡಿದ್ಮೇಲೆ ನೆಕ್ಸ್ಟ್ ಅವ್ರು ಮತ್ತೆ ಈ ಗ್ರಾಮ್ ಸ್ವರಾಜ್ ಅಲ್ಲಿ 15 ಫೈನಾನ್ಸ್ ಆಕ್ಷನ್ ಪ್ಲಾನ್ ಮಾಡ್ಬೇಕಾ? ಬೇಕಾಗಿಲ್ಲ. ಅಂದ್ರೆ ಅಲ್ಲಿ ಡೈರೆಕ್ಟ್ ಪೇಮೆಂಟ್ ಬರುತ್ತಾ ಅವರಿಗೆ? ಅಂದ್ರೆ ಅಪ್ರೂವ್ಡ್ ಆಕ್ಷನ್ ಪ್ಲಾನ್ ಆಗುತ್ತಾ? ಅಪ್ರೂವ್ಡ್ ಪ್ಲಾನ್ ಅಪ್ರೂವ್ ಆಗಿ ಕೂತಿರುತ್ತೆ ಅಲ್ಲಿ. ಜಸ್ಟ್ ಇಲ್ಲಿಂದ ಪುಷ್ ಮಾಡಿದ ತಕ್ಷಣ ಆಟೋಮೆಟಿಕ್ ಪ್ಲಾನ್ ಅಪ್ರೂವ್ಡ್ ಅಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಅವ್ರು ಏನು ಪೇಮೆಂಟ್ ಎಲ್ಲ ಮಾಡ್ಲಿಕ್ಕೆ, ಎಕ್ಸ್ಪೆಂಡಿಚರ್ ಏನ್ ಮಾಡ್ಲಿಕ್ಕೆ ಬರುತ್ತೆ ಅಂತ ನೀವು ಹೇಳ್ತಿದ್ದೀರಾ? ಹೌದು. ಅಂದ್ರೆ ಡೈರೆಕ್ಟ್ ಆಗಿ GPS ಹೋಗುತ್ತಾ ಸರ್ ಅದು ನೆಕ್ಸ್ಟ್? ಅಲ್ಲ, ನೀವು ಟೆಕ್ನಿಕಲ್ ಸ್ಯಾಂಕ್ಷನ್, ಅಡ್ಮಿನ್ ಸ್ಯಾಂಕ್ಷನ್ ಎಲ್ಲ ಕೊಡ್ಬೇಕಲ್ಲ, ಅಲ್ಲೇ ಕೊಡ್ಬೇಕು. ಓಕೆ. ಇಲ್ಲಿ ವರ್ಕ್ ಎಂಟ್ರಿ. ಹಲೋ ಸರ್, ಲೇಟ್ ಆಗಿ ಜಾಯಿನ್ ಆಗಿದ್ದು ಸರ್, ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ನಾವು ಲೇಟ್ ಆಗಿ ಸ್ವಲ್ಪ ಜಾಯಿನ್ ಆಗಿದ್ದು ಸರ್. ಒಂದು ಸ್ವಲ್ಪ ಚೂರ್ ಕ್ವಿಕ್ ಗ್ಲಾನ್ಸ್ ಕೊಡ್ತೀರಾ ಸರ್ ಸ್ಟಾರ್ಟಿಂಗ್? ಯಾವ ತಾಲೂಕು, ಯಾವ ಡಿಸ್ಟ್ರಿಕ್ಟ್ ಸರ್? ಬೀದರ್ ಸರ್. ಬೀದರ್. ಏನ್ರಿ ಮಾಡ್ತಿದ್ರಿ ಇಷ್ಟದವರೆಗೂ ಸರ್? ಇನ್ನೊಂದು ವಿಸಿ ಇತ್ತು ಸರ್, ಶೆಡ್ಯೂಲ್ ಇತ್ತು. ಅದು CM ಜನತಾ ದರ್ಶನದ ವಿಸಿ ಇತ್ತು ಸರ್. ಅಲ್ಲಿ ಮತ್ತೆ ಇದು ಮತ್ತು ಅದು ಕ್ಲಾಶ್ ಆಗ್ತಾ ಇದೆ ಅಂತ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಈಗ ಜಾಯಿನ್ ಆಗಿದೆ. ಓಕೆ, ಅದು ಇದು ಇದಾಗ್ತಾ ಇದೆ, ರೆಕಾರ್ಡ್ ಆಗ್ತಿದೆ, ನಿಮ್ಗೆ ಲಿಂಕ್ ಶೇರ್ ಮಾಡ್ತಾರೆ, ಆಯ್ತಾ? ಓಕೆ ಸರ್. ಅಲ್ಲ, ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಹೇಳಿ, ಕ್ಲಿಯರ್ ಮಾಡ್ತೀನಿ ನಿಮ್ಗೆ. ಯಾವ್ದಾದ್ರು ಪಾಯಿಂಟ್ ಅಲ್ಲಿ ಡೌಟ್ ಇದ್ರೆ ಹೇಳಿ, ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ನಮ್ಗೆ ಡೌಟ್ ಅಂತ ಅಂದ್ರೆ ಇದು ವರ್ಕ್ ಕ್ರಿಯೇಷನ್ ಗೆ ಒಂದ್ ಸ್ವಲ್ಪ ಡೌಟ್ ಬರುತ್ತೆ. ಅದು ವರ್ಕ್ ಕ್ರಿಯೇಷನ್ ಗೆ
ಸ್ವಲ್ಪ ಡೌಟ್ ಇದೆ. ಅಂದ್ರೆ ಈಗಲ್ಲ, ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಒಂದ್ ಸ್ವಲ್ಪ ಟ್ರೈನ್ ಮಾಡ್ತಾ ನಂಗೆ ಒಂದ್ ಸ್ವಲ್ಪ ಡೌಟ್ ಬರುತ್ತೆ ಅವರಿಗೆ. ಓಕೆ, ಆ ಟೈಮಲ್ಲಿ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಯಾ ಮಾಡಿ, ಅದಲ್ಲೇನಿಲ್ಲ, ಪ್ರಾಬ್ಲಮ್ ಇಲ್ಲ. ಸರ್ ಧಾರವಾಡದಿಂದ ಸರ್ ನಮ್ಮಲ್ಲಿ ಈಗ ಒಂದು 2 ಪಂಚಾಯತಿದು ರಿಸೋರ್ಸ್ ಎನ್ವೆಲಪ್ ಕ್ರಿಯೇಷನ್ ಮಾಡಿ ಪುಸ್ಟ್ EGS ಮಾಡಿದಾರೆ ಸರ್. ಈಗ ನೆಕ್ಸ್ಟ್ ಅದು ಆಕ್ಟಿವಿಟಿ ಕ್ರಿಯೇಷನ್ ಬಂದಾಗ ಅಲ್ಲಿ ಲಿಸ್ಟ್ ಆಫ್ ಆಕ್ಟಿವಿಟೀಸ್ ಇದೇನು ಇಶ್ಯೂ ಫ್ಯಾಕ್ಟರ್ ಏನು ಶೋ ಆಗ್ತಾ ಇಲ್ಲ ಸರ್. ಅವ್ರ ಆಕ್ಟಿವಿಟಿ ಕ್ರಿಯೇಷನ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಅದು ಏನು ಇಶ್ಯೂ ಇರ್ಬೋದು, ಅಥವಾ ಅವರು GPDP ಇದನ್ನ ಮಾಡಬೇಕಾದ್ರೆ ಆ ಇಯರ್ ಆಫ್ ಇದ್ರೊಳಗೆ ಏನಾದ್ರು ವರ್ಕ್ಸ್ ಎಂಟ್ರಿ ಮಾಡ್ಕೊಂಡಿಲ್ವೋ ಏನೋ ಅದು ಗೊತ್ತಾಗ್ತಾ ಇಲ್ಲ. ಒಂದ್ ಏನಾಗಿರ್ಬೋದು ಅಂದ್ರೆ ಪರ್ಸ್ಪೆಕ್ಟಿವ್ ಪ್ಲಾನ್ ಅಲ್ಲಿ ಮಾಡೋವಾಗ ಅವರು ಎಲ್ಲ ಕಾಸ್ಟ್ಲೆಸ್ ಅಂತ ಹಾಕೊಂಡ್ಬಿಟ್ಟಿರ್ತಾರೆ. ಓಕೆ, ಇನ್ ಕೇಸ್ ಅವ್ರು ಕಾಸ್ಟ್ಲೆಸ್ ಅಂತ ಹಾಕೊಂಡ್ರೆ ನಮ್ಗೆ ಆಕ್ಷನ್ ಪ್ಲಾನ್ ಎಲ್ಲಾನು ನಿಮ್ದು ಕಂಪ್ಲೀಟ್ ಆಗ್ಬಿಟ್ಟಿದೆ, ನಿಮ್ಗೆ ಏನೋ ಪ್ಲಾನ್ ಮಾಡೋ ನೆಸೆಸಿಟಿನೇ ಇಲ್ಲ ಅಂತ ಅರ್ಥ ಬರುತ್ತೆ. ಸೊ ಅದಕ್ಕೆ ನಿಮ್ಗೆ ಸೆಕೆಂಡರಿ ಡೇಟಾ ಕರೆಕ್ಷನ್ ಗೆ ಬಿಟ್ಟಿದ್ದಾರೆ, ಆಯ್ತಾ? ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ಅಲ್ಲಿ ಸೆಕೆಂಡರಿ ಡೇಟಾ ಹೇಳಿ ಸರ್. ಲಾಸ್ಟ್ ಟೈಮು ಇದೇ ಇಶ್ಯೂಗೆ ನಾನು ಫೋನ್ ಮಾಡಿದ್ದೆ, ಕಾಸ್ಟ್ಲೆಸ್ದು ಒಂದ್ ಸ್ವಲ್ಪ ಹೇಳ್ತೀನಿ ಅಂತ ಅಂದ್ರೆ, ಅದು ಎಲ್ಲಿ ನೋಡ್ಬೇಕು ಒಂದ್ ಸ್ವಲ್ಪ ಹೇಳಿ ಸರ್ ರಿಪೋರ್ಟ್ ನ. ಈ ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ಅಲ್ಲಿ ನೀವು ಹೋಗಿದ್ರೆ ನೀವು ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ರಿಪೋರ್ಟ್ ಅಂತ ಇದೆ. ಸರ್ ಲಾಸ್ಟ್ ಅಲ್ಲಿ ಇದೆ ನೋಡಿ, ಸೆಕೆಂಡರಿ ಡೇಟಾ ಮಾಡಿಫಿಕೇಶನ್. ಅಲ್ಲಿ ನೀವು ಈ ಸರ್ ಚೇಂಜ್ ಮಾಡ್ಬೇಕಾಗಿದೆ. ನೀವು ಅಲ್ಲಿ ನೋಡಿ, ಇಲ್ಲಿ ಎಸ್ಟಿಮೇಟೆಡ್ ಕಾಸ್ಟ್ 0 ಹಾಕೊಂಡ್ಬಿಟ್ಟಿರ್ತಾರೆ, ಆಯ್ತಾ? ಸೊ ಅವಾಗ ನಿಮ್ಗೆ ಇಲ್ಲಿ ನೋಡಿ, ಈ ಎಸ್ಟಿಮೇಟ್ ಇದು ಯಾವ್ದೋ ಪದವಿ ಪೂರ್ವ ಕಾಲೇಜು ತಾಂತ್ರಿಕ ಇದಕ್ಕೆ ಇದೆ 0 ಹಾಕೊಂಡಿದ್ದಾರೆ. ಸೊ ಇದು ಶೋ ಆಗೋದೇ ಇಲ್ಲ ನಿಮ್ಗೆ. ಸೊ ಇನ್ ಕೇಸ್ ಎಲ್ಲದಕ್ಕೂ 0 ಹಾಕೊಂಡಿದ್ರೆ ನಿಮ್ಗೆ ಬರೋದೇ ಇಲ್ಲ, ಅಲ್ಲಿ ನಿಮ್ಗೆ ಆಕ್ಷನ್ ಪ್ಲಾನ್ ಕ್ರಿಯೇಟ್ ಮಾಡಕ್ ಆಗೋದೇ ಇಲ್ಲ ಐಪ್ಯಾಪ್. ಸೊ ಅವಾಗ ನೀವು ಸೆಕೆಂಡರಿ ಡೇಟಾ ಮಾಡಿಫಿಕೇಶನ್ ರಿಕ್ವೆಸ್ಟ್ ಕಳಿಸ್ಬೇಕು CEO ಅವ್ರಿಗೆ. ರಿಕ್ವೆಸ್ಟ್ ಅಪ್ರೂವ್ ಮಾಡಿದ್ರೆ ನೀವು ಸೆಕೆಂಡರಿ ಡೇಟಾ ವ್ಯಾಲ್ಯೂಸ್ನೆಲ್ಲ ಚೇಂಜ್ ಮಾಡ್ಬೋದು. ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ವ್ಯಾಲ್ಯೂಸ್ ಚೇಂಜ್ ಮಾಡ್ಬೋದು. ಸರ್ ಅದು ಇಯರ್ ವೈಸ್ ಓಪನ್ ಆಗುತ್ತಾ ಅಥವಾ ಯಾವ ರೀತಿ ಬರುತ್ತೆ ಸರ್? ಏನು ಪರ್ಸ್ಪೆಕ್ಟಿವ್ ಪ್ಲಾನಿಂಗ್ ಇಸ್ ಡನ್ ಫಾರ್ 5 years. ಅದೇ ಸರ್, ಅಲ್ಲಿ ಅವರು ಇದನ್ನ ಎಂಟ್ರಿ ಮಾಡ್ಬೇಕಾರೆ ಇಶ್ಯೂ ಫ್ಯಾಕ್ಟರ್ ಎಂಟ್ರಿ ಮಾಡ್ಬೇಕಾರೆ ಲಾಂಗ್ ಟರ್ಮ್ 1 year ಅಂತೇಳಿ ತಗೊಂಡಿರ್ತಾರೆ ಸರ್. ಕರೆಕ್ಟ್. ಅಲ್ಲಿ ಅವ್ರು ಏನ್ ಮಾಡಿರ್ತಾರೆ ಸರ್, ಇನ್ ಕೇಸ್ ಅವ್ರ ಏನಾರು ಎಲ್ಲದಕ್ಕೂ ಲಾಂಗ್ ಟರ್ಮ್ ಅಂತ ತಗೊಂಡಿದ್ರೆ ಅದು ಮೇ ಬಿ ಇಶ್ಯೂ ಆಗದಿಲ್ದಿರುವಂತ ಚಾನ್ಸಸ್ ಇಲ್ಲ, ಹಂಗೇನಿಲ್ಲ. ಲಾಂಗ್ ಟರ್ಮ್ ಇರ್ಲಿ ಶಾರ್ಟ್ ಟರ್ಮ್ ಇರ್ಲಿ ಶೋ ಆಗೇ ಆಗತ್ತೆ. ಇನ್ ಕೇಸ್ ಅವ್ರು ಏನಾದ್ರು ಕಾಸ್ಟ್ಲೆಸ್ ಆಕ್ಟಿವಿಟಿ ಅಂತ ಶೋ ಆಗಲ್ಲ. ಓಕೆ ಸರ್, ಅದನ್ನ ಚೆಕ್ ಮಾಡ್ತೀನಿ ಸರ್. ಓಕೆ, ಫೈನ್. ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಸರ್ ಒಂದು ಬೆನಿಫಿಷಿಯರಿ ಅಡಿಷನ್ ಒಂದು ಸ್ವಲ್ಪ ಹೇಳಿ ಸರ್. ಇಲ್ಲ, ಬೆನಿಫಿಷಿಯರಿ ಅಡಿಷನ್ಗೆ ನೀವು 15 ಫೈನಾನ್ಸ್ ಅಲ್ಲಿ ಬೆನಿಫಿಷಿಯರಿ ಓರಿಯೆಂಟೆಡ್ ವರ್ಕ್ ತಗೊಳಂಗೆ ಇಲ್ಲ ಅಂತ ಇದೆ. ನರೇಗಾಲಿ ಬೆನಿಫಿಷಿಯರಿ ಓರಿಯೆಂಟೆಡ್ ವರ್ಕ್ ತಗೊಂತೀವಿ, ಅದನ್ನ ಸಪರೇಟ್ ಅದೇ ಇಂಡಿವಿಜುವಲ್ ಆಕ್ಟಿವಿಟಿ ಅಂತಾನೆ ತಗೊಂತೀವಿ ನಾವು. ಸೊ ಇಲ್ಲಿ ಬೆನಿಫಿಷಿಯರಿ ಅದು ಟೆಕ್ನಿಕಲಿ ಇಲ್ಲ, ಅದನ್ನ ಡಿಸೇಬಲ್ ಮಾಡಿಸ್ತೀವಿ. OSR ಅಲ್ಲಿ ನೀವು ಯಾರಿಗಾರು ಕೊಡ್ತಿದ್ರೆ ಅಡ್ಮಿನ್ ಎಕ್ಸ್ಪೆಂಡಿಚರ್ ಅಂತ ಇಟ್ಕೊಂಡ್ಬಿಟ್ಟು ಕೊಡ್ಬೋದು. ಯಾರಿಗಾರು ಏನಾರು ಸ್ಕಾಲರ್ಶಿಪ್ ಕೊಡ್ಬೇಕು, ಅದು ನಿಮ್ಗೆ ಗೊತ್ತಿರಲ್ಲ ಮುಂಚೆನೆ, ಅಡ್ಮಿನ್ ಎಕ್ಸ್ಪೆಂಡಿಚರ್ ಅಂತ ಇಟ್ಕೊಂಡು ಅದರಿಂದ ನೀವು ಪೇ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದೆಯಾ? ಏನು ಡೌಟ್ಸ್ ಇಲ್ಲ ಅಂದ್ರೆ ಮೀಟಿಂಗ್ ಕ್ಲೋಸ್ ಮಾಡ್ತೀನಿ. ಅದಕ್ಕೆ ಸರ್ ನೆಕ್ಸ್ಟ್ ಇದು ಪುಸ್ಟ್ EGS ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು, ಡ್ರಾಫ್ಟ್ ಐಪ್ಯಾಪ್ ಮಾಡೋದು ಬೇಡವಾ? ಡ್ರಾಫ್ಟ್ ಐಪ್ಯಾಪ್ ಅಲ್ಲಿ ನಿಮ್ಗೆ ಇರುತ್ತೆ ಅಷ್ಟೇ, ಅದು CEO ಹೋಗುತ್ತೆ, EO ಹೋಗುತ್ತೆ. ಇನ್ ಕೇಸ್ ಆಫ್ ಇದು ನರೇಗಾ ಅದೆಲ್ಲ ಎಲ್ಲಾನು EO ಮತ್ತೆ CO ಹೋಗುತ್ತೆ.
ಅವ್ರ ಏನಾರು ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಚೇಂಜ್ ಆಪ್ಷನ್ ಬರುತ್ತೆ, ಚೇಂಜ್ ರಿಕ್ವೆಸ್ಟ್ ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇದನ್ನ ಏನು ಮೀಟಿಂಗ್ ಐಪಾಕ್ ಮೀಟಿಂಗ್ ಜನರಲ್ ಮೀಟಿಂಗ್ ಮಾಡಿ ನೀವು ಮೀಟಿಂಗ್ ಮಾಡ್ಬಿಟ್ಟು ನೀವು ಚೇಂಜಸ್ ಮಾಡ್ಬೇಕಾಗತ್ತೆ. ಸರ್ ಬೆಳಗಾವಿಯಿಂದ ಹೇಳಿ ಸರ್. ಇದು ವರ್ಕ್ ಕ್ರಿಯೇಷನ್ ನಲ್ಲಿ ಪಿಪಿ ಐಡಿ ಮೇಲೆ ಒಂದು ಐಡಿ ಮೇಲೆ ನಾವು ಈಗಾಗಲೇ ಏನು ಅಮೌಂಟ್ ಇಟ್ಕೊಂಡಿರ್ತೀವಿ, ಅಂದ್ರೆ ಅದು ಒಂದು ಇಶ್ಯೂ ಫ್ಯಾಕ್ಟರ್ ಮೇಲೆ ಒಂದು ಅಮೌಂಟ್ 1 ಲಕ್ಷ ಅಂತ ಇಟ್ಕೊಂಡಿರ್ತೀವಿ ಉದಾಹರಣೆಗೆ. ಬಟ್ ನಾವು ಆ ವರ್ಕ್ಗೆ ಈಗ ನಾವು ಒಂದ್ 2 ಲಕ್ಷನೋ 3 ಲಕ್ಷನೋ ಅಲೋಕೇಟ್ ಮಾಡ್ಬೋದಾ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು, ಆತರ ಏನಾದ್ರು ಇದೆಯಾ? ಸದ್ಯಕ್ಕೆ ಆ ವ್ಯಾಲಿಡೇಷನ್ ಏನಿಲ್ಲ, ನೀವು ಜಾಸ್ತಿ ಇಟ್ಕೊಬಹುದು. ಆತರ ಏನು ವ್ಯಾಲಿಡೇಷನ್ ಇಲ್ಲ. ನಾವು ಅವಾಗ ಪ್ಲಾನ್ ಮಾಡುವಾಗ ಒಂದು ಅಂದಾಜ್ ಇಟ್ಕೊಂಡಿರ್ತೀವಿ ಅಷ್ಟೇ. ಅದೇ ಅದಕ್ಕೆ. ಬಟ್ ಇವಾಗ ನಾವು ಪ್ಲಾನ್ ಮಾಡೋ ಸಮಯಕ್ಕೆ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಅದೇ ಇಶ್ಯೂ ಫ್ಯಾಕ್ಟರ್ ಮೇಲೆ ಎಷ್ಟು ವರ್ಕ್ ಬೇಕಾದ್ರೂ ಆಡ್ ಮಾಡ್ಬೋದು. ಬಟ್ ಏನು ಅಂದ್ರೆ ಅದು ಎಷ್ಟು ಇಶ್ಯೂ ಫ್ಯಾಕ್ಟರ್ಸ್ ಎಷ್ಟಿದೆ, ಎಲ್ಲಾ ಇಶ್ಯೂ ಫ್ಯಾಕ್ಟರ್ ಅಡ್ರೆಸ್ ಆಗಿರ್ಬೇಕು ಐಪ್ಯಾಕ್ ಕ್ರಿಯೇಟ್ ಆಗ್ಬೇಕು ಅಂದ್ರೆ. ಯಾಕಂದ್ರೆ ಎಷ್ಟು ಇಶ್ಯೂ ಫ್ಯಾಕ್ಟರ್ ಇರ್ತದೆ ಎಲ್ಲದಕ್ಕೂ ಒಂದಾದ್ರೂ ವರ್ಕ್ ಕನಿಷ್ಠ ಒಂದಾದ್ರೂ ಬೇಕೇ ಬೇಕು ಅಂತ. ಇವಾಗ ಒಂದೇ ವರ್ಕ್ ಎಷ್ಟೊಂದು ಇಶ್ಯೂ ಫ್ಯಾಕ್ಟರ್ಸ್ ನ ಸ್ಯಾಟಿಸ್ಫೈ ಮಾಡ್ತಾ ಇರತ್ತೆ. ಹೌದು. ಸೊ ನೀವು ಯಾವ ವರ್ಕ್ ಸ್ಯಾಟಿಸ್ಫೈ ಮಾಡ್ತಾ ಇರತ್ತೆ ಅದು ನೋಡ್ಕೊಂಡು ಅದನ್ನ ಕ್ಲಿಕ್ ಮಾಡ್ಕೊಂಬಿಡಿ. ಇವಾಗ ನಾನು ಹೇಳದ್ನಲ್ಲ, ಕಾಂಪೌಂಡ್ ಅಂತ ಹೇಳದ್ನಲ್ಲ, ಅದ್ರಲ್ಲಿ ಎಷ್ಟೊಂದು ಇಶ್ಯೂ ಫ್ಯಾಕ್ಟರ್ ಕವರ್ ಆಗುತ್ತೆ. ಏನು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಕವರ್ ಆಗುತ್ತೆ, ಪ್ರಾಥಮಿಕ ಶಾಲೆ ದುರಸ್ತಿ ಕವರ್ ಆಗುತ್ತೆ, ಆಮೇಲೆ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಕವರ್ ಆಗುತ್ತೆ. ಸೊ ಸೇಫ್ಟಿ ಇಲ್ಲ ಅಂತ ಸ್ಕೂಲಿಗೆ ಬರ್ತಿರಲ್ಲ ಮಕ್ಕಳು, ಆ ಇಶ್ಯೂ ಫ್ಯಾಕ್ಟರ್ ಕವರ್ ಆಗುತ್ತೆ. ಇವಾಗ ನಾನು ಚರಂಡಿ ಕಟ್ಟಿಸ್ತೀನಿ ಅಂತ ಏನಾದ್ರು ನೀವು ತಗೊಂಡ್ರೆ, ಸೊ ನಿಮ್ಗೆ ಗ್ರಾಮ ನೈರ್ಮಲ್ಯ ಕವರ್ ಆಗುತ್ತೆ, ಶುದ್ಧ ಕುಡಿಯೋ ನೀರು ಕವರ್ ಆಗುತ್ತೆ, ಜನನ ಮರಣ, ಇದು ಶಿಶುಗಳ ಮರಣ ಅದು ಕಮ್ಮಿ ಆಗುತ್ತೆ, ಸಾಂಕ್ರಾಮಿಕ ರೋಗ ಅದೇನೋ ಇದೆ ಅದು. ಎಷ್ಟೊಂದು ಇಶ್ಯೂ ಫ್ಯಾಕ್ಟರ್ಸ್ ಕವರ್ ಆಗುತ್ತೆ ಒಂದು ಇದು. ನೀವು ಅದನ್ನ ನೋಡ್ಕೊಂಡು ಅದ ಹತ್ರದಲ್ಲಿ ಇರೋ ಇಶ್ಯೂ ಫ್ಯಾಕ್ಟರ್ಗೆ ನೀವು ಕನೆಕ್ಟ್ ಮಾಡ್ಬೇಕು ಆ ವರ್ಕ್ ನ. ನನ್ಗೆ ಡೌಟ್ ಇರೋದು, ಕೆಲವು ಗ್ರಾಮ ಪಂಚಾಯತಿಲಿ ಒಂದಷ್ಟು ಈ ಪಿಪಿ ಐಡಿಗಳು ಒಂದಷ್ಟು 80-90 ಪಿಪಿ ಐಡಿ ಕ್ರಿಯೇಟ್ ಆಗಿರ್ತದೆ. ಆ ಪಿಪಿ ಐಡಿ ಎಲ್ಲಾ ಪಿಪಿ ಐಡಿಗೂ ವರ್ಕ್ ಅಲೋಕೇಶನ್ ಮಾಡ್ಬೇಕಂತ ಅಂದ್ರೆ ಸರ್ ಏನ್ ಹೇಳ್ತಿದ್ದಾರೆ, 189 ಪಿಪಿ ಐಡಿ ಆಲ್ರೆಡಿ ಕ್ರಿಯೇಟ್ ಆಗಿದೆ, ಆ 189 ಪಿಪಿ ಐಡಿ ವರ್ಕ್ಗಳನ್ನು ತಗೋಬೇಕಾ ಅಂತ ಅವ್ರು ಕೇಳ್ತಿದ್ದಾರೆ. ಈಗ ನಮ್ಮಲ್ಲಿ 300 ಇರುತ್ತೆ, ಅವೆಲ್ಲದಕ್ಕೂ ವರ್ಕ್ಗಳನ್ನು ಕ್ರಿಯೇಟ್ ಮಾಡ್ಲೇಬೇಕು ಕಂಪಲ್ಸರಿನಾ ಅಂತ? ಕಂಪಲ್ಸರಿ ಕ್ರಿಯೇಟ್ ಎಲ್ಲದಕ್ಕೂ ಕ್ರಿಯೇಟ್ ಮಾಡ್ಬೇಕು ಅಂತ ನಾನು ಹೇಳ್ತಿಲ್ಲ. ಒಂದ್ ವರ್ಕಿಗೆ ಎಷ್ಟೊಂದು ಪಿಪಿ ಐಡಿಸ್ಗೆ ಕನೆಕ್ಟ್ ಆಗಿರ್ಬೋದು, ರಿಲೇಟೆಡ್ ಇರುತ್ತೆ. ಅರ್ಥ ಆಯ್ತಾ? ಕರೆಕ್ಟ್. ಏನಂದ್ರೆ ನೀವು ಒಂದ್ 3-4 ವರ್ಕ್ಗಳು ಮ್ಯಾಪ್ ಆಗ್ತಾ ಮಾಡ್ತೀವಿ. ನಾವೇನ್ ಹೇಳ್ತಿದೀವಿ, ನಾವೇನ್ ಕೇಳ್ತಿದೀವಿ, ಈಗ ವರ್ಕ್ ಐಡಿ ಟೋಟಲ್ ಇಲ್ಲಿ ನೋಡಿ ಶೋವಿಂಗ್ 189 ಅಂತ ಇದೆ ಅಲ್ಲ, 1 to 10 ಆತರ ಇದೆ. 189 ವರ್ಕ್ ಐಡಿ ಕ್ರಿಯೇಟ್ ಆಗಿದೆ ಈ ಲಾಗಿನ್ ಗೆ. ಈಗ ನಾವೇನ್ 189ಗೂ ನಾವು ಕ್ರಿಯೇಟ್ ಮಾಡ್ಬೇಕಾ? 189ಗೂ ಹೌದು, 189ಗೂ ವರ್ಕ್ಸ್ ಕ್ರಿಯೇಟ್ ಮಾಡ್ಬೇಕು. ಅಂದ್ರೆ 189 ವರ್ಕ್ಸ್ ಕ್ರಿಯೇಟ್ ಮಾಡೋ ನೆಸೆಸಿಟಿ ಬರಲ್ಲ ನಿಮ್ಗೆ. ಆದ್ರೆ ಈ 189 ಇಶ್ಯೂಸ್ ಅಡ್ರೆಸ್ ಆಗಿರ್ಬೇಕು. ನೀವು ಒಂದು 50 ವರ್ಕ್ ಕ್ರಿಯೇಟ್ ಮಾಡ್ತಾ ಇದೀರಾ ಅನ್ಕೊಳ್ಳಿ, 50 ವರ್ಕ್ ಅಲ್ಲಿ ಆ 189 ಇಶ್ಯೂಸ್ ಅಡ್ರೆಸ್ ಆಗಿರ್ಬೇಕು. ಅಂದ್ರೆ ಒಂದು ವರ್ಕ್ ಗೆ ಮೋರ್ ದನ್ 2 ಫ್ಯಾಕ್ಟರ್ಸ್ ನ ತಗೋಬಹುದಾ? ಹೌದು. ಅಂದ್ರೆ ಈಗ ಒಂದು ವರ್ಕ್ ಇರುತ್ತೆ, ಸೊ ಇಟ್ ಕವರ್ಸ್ 2-3 ಇಶ್ಯೂ ಫ್ಯಾಕ್ಟರ್ ಒಂದೇ ವರ್ಕ್ ಅಲ್ಲಿ ಕ್ಲಿಯರ್ ಆಗುತ್ತೆ ಅಂದ್ರೆ ನಾವು ಇಶ್ಯೂ ಫ್ಯಾಕ್ಟರ್ ಸೆಲೆಕ್ಟ್ ಮಾಡ್ಕೋಬಹುದು, ಒಂದಕ್ಕಿಂತ ಜಾಸ್ತಿ ಸೆಲೆಕ್ಟ್ ಮಾಡ್ಕೊಂಡು 189 ಕವರ್ ಮಾಡಬಹುದು ಅಂತ ಹೇಳ್ತೀರಿ ನೀವು? ಕರೆಕ್ಟ್. ಹೌದು. ಎಕ್ಸಾಂಪಲ್ ನಾನು ಹೇಳ್ತೀನಿ, ಚರಂಡಿ ಮಾಡ್ಬೇಕು ಅಂತ ಅನ್ಕೊಳ್ಳಿ, ಡ್ರೈನೇಜ್ ವರ್ಕ್ ಅಂತ ಅನ್ಕೊಂಡ್ರೆ ಗ್ರಾಮ ನೈರ್ಮಲ್ಯ ಬರುತ್ತೆ, ಶಿಶು ಮರಣ ಬರುತ್ತೆ, ಆಯ್ತಾ, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ, ಇವೆಲ್ಲ ಬಂದ್ಬಿಡತ್ತೆ.
ಸೊ ಒನ್ ವರ್ಕ್ ಇಂದ ನಿಮ್ಗೆ ಎಷ್ಟೊಂದು ಇಶ್ಯೂ ಫ್ಯಾಕ್ಟರ್ಸ್ ನ ನೀವು ಮ್ಯಾಪ್ ಮಾಡ್ಬೋದು. ಸೊ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಅಲೋ ಮಾಡೋದು ಸರ್ ಅಂದ್ರೆ? ಹೌದು, ಅಲೋ ಮಾಡುತ್ತೆ. ಅವಾಗಲೇ ತೋರಿಸಿದ್ನಲ್ಲ ಎಕ್ಸಾಂಪಲ್ ನೋಡಿ. ನಾನು ಸುಮ್ಮನೆ ರ್ಯಾಂಡಮ್ ಆಗಿ ತಗೊಂತೀನಿ. 2 ಇಶ್ಯೂ ಫ್ಯಾಕ್ಟರ್ ತಗೊಂಡೆ ನಾನು. 1 ವರ್ಕ್ ಕ್ರಿಯೇಟ್ ಮಾಡ್ತೀನಿ ನಾನು. ಇಲ್ಲಿ 2 ಇಶ್ಯೂ ಫ್ಯಾಕ್ಟರ್ ಬಂತು. ನಾನು ಒಂದು ಯಾವ್ದಾದ್ರು 1 ವರ್ಕ್ ಕ್ರಿಯೇಟ್ ಮಾಡ್ತೀನಿ. ಇಟ್ ವಿಲ್ ನಾಟ್ ಇದೇನು ನಿಮ್ಗೇನು ಪ್ರಿವೆಂಟ್ ಮಾಡಲ್ಲ ಮಾಡ್ದಲ್ಲಿ ಇರಂಗೆ. ನೋಡಿ, ಇವಾಗ ಒಂದೇ ವರ್ಕ್ ನಾನು ವಾಟರ್ ಸಪ್ಲೈ ಅಂತ ತಗೊಂಡಿದ್ದೀನಿ. 2 ಇಶ್ಯೂ ಫ್ಯಾಕ್ಟರ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಗೊತ್ತಾಯ್ತಲ್ಲ ನಿಮ್ಗೆ? ಎಸ್ ಸರ್ ಗೊತ್ತಾಯ್ತು. ಅಷ್ಟೇ. ಇದೆಲ್ಲ ಆದ್ಮೇಲೆ ಫ್ರೀಸ್ ಮಾಡ್ಬಿಟ್ಟು ಪುಷ್ ಟು EGS ಮಾಡಿ ಅಷ್ಟೇ. ಇನ್ನೇನಾದ್ರು ಡೌಟ್ಸ್ ಇದ್ರೆ ನನ್ಗೆ ಹೇಳಿ. ಡೌಟ್ಸ್ ಇಲ್ಲ ಅಂದ್ರೆ ನಾನು ಕ್ಲೋಸ್ ಮಾಡ್ತೀನಿ ಮೀಟಿಂಗ್ ನ. ಬಾಗಲಕೋಟೆಯಿಂದ ಸರ್, PP ರಿಲೇಟೆಡ್ ವರ್ಕ್ ತಗೋತೀವಲ್ಲ, ನರೇಗಾ ಪರ್ಪಸ್ ಇಂಡಿವಿಜುವಲ್ ವರ್ಕ್ 10-15 ವರ್ಕ್ ಸೇಮ್ ಇರ್ತವೆ. ಸೊ ಸೇಮ್ ಇದ್ದಾಗ ಸೊ ಒಂದನ್ನೇ ಅಸೈನ್ ಮಾಡ್ಕೋಬೇಕಾ ಅಥವಾ ಇಂಡಿವಿಜುವಲ್ ಆಗಿ ಬೇರೆ ಬೇರೆ PP ಕ್ರಿಯೇಟ್ ಮಾಡ್ಕೋಬೇಕಾ ಸರ್? PP-ನ ಅಂದ್ರೆ ಎಕ್ಸಾಂಪಲ್ ಕೊಡಿ ನಂಗೆ ಒಂದು. ಸರ್ ಈಗ ವೈಯಕ್ತಿಕ ದನದೊಡ್ಡಿ ಅಂತ ಮಾಡ್ಕೋತಾರೆ ಸರ್. ದನದೊಡ್ಡಿ ಒಂದು 10-20 ಜನ ಫಲಾನುಭವಿಗಳು ಇರ್ತಾರೆ ಒಂದೇ ಸೇಮ್ ಕ್ಯಾಟಗರಿ ಒಳಗಡೆ. ಓಕೆ, ಅಲ್ಲಿ ಒಂದನ್ನೇ PP ನ ಕ್ರಿಯೇಟ್ ಮಾಡ್ಕೋಬೇಕಾ ಅಥವಾ ಇಂಡಿವಿಜುವಲ್ ಪ್ರತಿಯೊಂದಕ್ಕೂ ಸಪರೇಟ್ ಆಗಿ ಮಾಡ್ಕೋಬೇಕಾ ಸರ್? ಇವಾಗ ರಾಮಪ್ಪನ್ ಮನೆ ಹತ್ರ ದನದ ಕೊಟ್ಟಿಗೆ ಅದು ಒಂದು ಸಪರೇಟ್ ವರ್ಕ್ ಮಾಡ್ಕೊಳ್ಳಿ. ಕೃಷ್ಣಪ್ಪನ ಮನೆ ಹತ್ರ ದನದ ಕೊಟ್ಟಿಗೆ ಅದನ್ನು ಸಪರೇಟ್ ಮಾಡ್ಕೊಳ್ಳಿ. ಸೊ ಎಲ್ಲಾನು ಸಪರೇಟೇ ಮಾಡ್ಕೊಳ್ಳಿ ನೀವು. PPID ಒಂದೇ ಇರುತ್ತೆ. ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನಾದ್ರು ಇದ್ರೆ, ಇಲ್ಲಾಂದ್ರೆ ನಾನ್ ಆ ರಿಲೇಟೆಡ್ ಪಶು ಸಂಗೋಪನೆ ಅಂತ ಇಶ್ಯೂ ಫ್ಯಾಕ್ಟರ್ ಏನಾದ್ರು ಇದ್ರೆ ಅದಕ್ಕೆ ಮಾಡ್ಕೊಳ್ಳಿ. ಓಕೆ ಸರ್.